ಟ್ರೆಂಡ್ಸ್ ಕೋ ಸ್ಪಾನ್ಸರ್ಸ್ ಆಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ನೋಡಿ, ಇನ್ನಿಂಗ್ಸ್ ಮುಗಿದ ಕೂಡಲೇ ಗೇಮ್ ಚೇಂಜರ್ಸ್ ಹಾಗೂ ಅಭಿಮನ್ಯು ಕ್ರಿಕೆಟರ್ಸ್ ದಯವಿಟ್ಟು ಟಾಸ್ಗೆ ಬರಬೇಕು. ಇನ್ನಿಂಗ್ಸ್ ಮುಗಿದ ಕೂಡಲೇ ಡ್ರೀಮ್ ಡಿಫೆಂಡರ್ಸ್ ಹಾಗೂ ಗೇಮ್ ಚೇಂಜರ್ಸ್. ಬೋತ್ ಟೀಮ್ಸ್ 12th ಮ್ಯಾನ್ಸ್ ಬನ್ನಿ. ಎಕ್ಸ್ಟ್ರಾ ಪ್ಲೇಯರ್ಸ್ ನೋಡಿ. ಸ್ಕೋರಿಂಗ್ ಅಲ್ಲಿ ಏನಾದರೂ ವ್ಯತ್ಯಾಸ ಆದ್ರೆ ದಯವಿಟ್ಟು ನಮ್ಮ ಜೊತೆ ಚರ್ಚೆಗೆ ಬರಬೇಡಿ. ಮೊದಲಿಗೆ ತಿಳಿಸ್ತಾ ಇದ್ದೇವೆ, ಕಂಪಲ್ಸರಿ 2 ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ಬರಬೇಕು. ಸ್ಟ್ರೈಕರ್ ವಿಭಾಗದಲ್ಲಿ ಶಶಾಂಕ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಬಾಲಕೃಷ್ಣ, ಎಸ್ಗಾರ್ಕೆ ಭಾಗದಲ್ಲಿ ಮೊದಲ ಅವರಿಗಾಗಿ ಮುತ್ತು ನಾಯಕ್. ಅಭಿಮಾನ್ಯು ಕ್ರಿಕೆಟರ್ಸ್ ಮತ್ತು ಕ್ಲಿಯರ್ ಕ್ರಿಕೆಟ್ ಸ್ಟ್ರೈಕರ್ಸ್ ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಪವರ್ ಪ್ಲೇ ಚಾಲ್ತಿಯ ಮೊದಲ ಚೆಂಡು ಪಂದ್ಯ ಆರಂಭವನ್ನು ಪಡ್ಕೊಳ್ತಾ ಇದೆ. ಹಸಿರು ನಿಶಾನೆ, ಗ್ರೀನ್ ಸಿಗ್ನಲ್ ಫ್ರಮ್ ಅಂಪೈರ್. ಬಹಳಷ್ಟು ಉತ್ತಮ ರೀತಿ ಒಂದು ಎಸೆತ. ಬೌಲರ್ಗೆ ರೆಸ್ಪೆಕ್ಟ್ ಅನ್ನು ಕೊಡ್ತಾ ಇದ್ದಾರೆ. ಮೊದಲ ಚೆಂಡು ಡಾಟ್ ಬಾಲ್ ಆಗಿ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಒಂದು ಉತ್ತಮ ರೀತಿಯ ಲೈನ್ ಅಂಡ್ ಲೆಂತ್ ಒಂದಿಗೆ ಬೆಸ್ಗಾರಿಕೆಯನ್ನು ದಾಖಲಿಸ್ತಾ ಇರ್ತಕ್ಕಂಥ ಮುತ್ತು ನಾಯಕ್. ಶಾರ್ಟ್ ಆಗಿ ಬೀಳ್ತಾ ಇದೆ. ಪುಲ್ ಮಾಡುವಂತಹ ಪ್ರಯತ್ನ, ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್ಗಳ ಅಂಕಿಅಂಶಗಳ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ. ಮತ್ತೆ ಮೂರನೇ ಬಾರಿ ಮುತ್ತು. ಶಶಾಂಕ್ ಆನ್ ಸ್ಟ್ರೈಕ್. ಶಾರ್ಟ್ ಆಗಿ ಬೀಳ್ತಾ ಇದೆ. ಶಶಾಂಕ್ ದಾಳಿನ ಮುಖಾಂತರವಾಗಿ ಕೌಕಾರ್ಸಿ ಮಾ ರೇಖೆ ಹೊರಭಾಗವನ್ನು ಕಾಡ್ತಾ ಇದೆ. ಸಿಕ್ಸರ್. ಷಟ್ಕ ಆರೋಟದ ಸೇರ್ಪಡೆ. ಕ್ಲಿಯರ್ ಕ್ರಿಕೆಟ್ ಸ್ಟ್ರೈಕರ್ಸ್ ಮೊದಲ 2 ಚೆಂಡಿನಲ್ಲಿ ಸೈಲೆಂಟ್ ಆಗಿದ್ದಂತ ಶಶಾಂಕ ಇವಾಗ ವೈಲೆಂಟ್ ಆಗ್ತಾ ಇದ್ದಾನೆ. ಇಂಪಾರ್ಟೆಂಟ್ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಎರಡೂ ತಂಡಗಳು ಗೆಲ್ಲಲೇಬೇಕಾದಂತ ಪರಿಸ್ಥಿತಿ. ಡೂ ಆರ್ ಡೈ ಸಿಚುವೇಶನ್ ಫಾರ್ ಬೋತ್ ಟೀಮ್ಸ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸಿಕ್ಸರ್ ಬಳಿಕ ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಮಿಡ್ ಆಫ್, ಮಿಡ್ ಆನ್, ಬ್ಯಾಕ್ವರ್ಡ್ ಪಾಯಿಂಟ್, ಕವರ್ಸ್, ಎಕ್ಸ್ಟ್ರಾ ಕವರ್ಸ್ ಮತ್ತು ಮಿಡ್ ವಿಕೆಟ್ ಪ್ರೊಟೆಕ್ಷನ್ ಅಲ್ಲಿದೆ. ಮತ್ತೆ ಬೆರಸಿನ ಹೊಡೆತ ದಾಖಲಿಸುವಂತಹ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಸಿಕ್ಸರ್ ಬಂದರೂ ಕೂಡ ಬಳಿಕದ 2 ಚೆಂಡು ಡಾಟ್ ಬಾಲ್ ಆಗಿ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. 5 ಚೆಂಡುಗಳ ಮುಕ್ತಾಯಕ್ಕೆ ಆ ರೋಟವನ್ನ ಕ್ಲಿಯರ್ ಕ್ರಿಕೆಟ್ ಸ್ಟ್ರೈಕರ್ಸ್ ತಂಡ ದಾಖಲಿಸಲಾಗಿದೆ. ಮೊದಲ ಓವರಿನ ಅಂತಿಮ ಚೆಂಡು. 1 ಓಟಗಳಿಗಷ್ಟೇ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಓವರ್ ಮುಕ್ತಾಯ. ಕ್ಲಿಯರ್ ಕ್ರಿಕೆಟ್ ಸ್ಟ್ರೈಕರ್ಸ್ 7 ವಿತೌಟ್ ಲಾಸ್.
ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ ಮೊದಲನೇ ಆವೃತ್ತಿಯ 4ನೇ ದಿನದ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ದಿನದ 2ನೇ ಪಂದ್ಯಾಟವನ್ನು ಆಡ್ತಾ ಇದೆ ಅಭಿಮಾನ್ಯು ಕ್ರಿಕೆಟರ್ಸ್ ಮತ್ತು ಕ್ಲಿಯರ್ ಕ್ರೇಟ್ ಸ್ಟ್ರೈಕರ್ಸ್. ಹರಿರವಲ ಮಾಲೀಕತ್ವದ ನಾಯಕತ್ವದ ತಂಡ ಕ್ಲಿಯರ್ ಕ್ರೇಟ್ ಸ್ಟ್ರೈಕರ್ಸ್ ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದೆ. ಸದ್ಯ ಇದೇ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ಒಂದು ವೈಭವಪೇರಿತವಾದ ಅದ್ದೂರಿ ಕ್ರಿಕೆಟ್ ಪಂದ್ಯಕೂಟದ ಆಯೋಜನೆ ಮಾಡುವಂತಹ ಒಂದು ಇರಾದೆಯನ್ನು ಕೂಡ ಇದಾಗಲೇ ಮಾಡಿದ್ದಾರೆ ಕ್ಲಿಯರ್ ಕ್ರೇಟ್ ಸ್ಟ್ರೈಕರ್ಸಿನ ಮಾಲೀಕರು ಹರಿರವರು. 10 ಲಕ್ಷ ನಗದಿನ ಬಹುಮಾನದ ಒಂದು ಹಾರ್ಡ್ಬಾಲ್ ಪಂದ್ಯಕೂಟವನ್ನ ಆಯೋಜನೆ ಮಾಡುವಂತಹ ಒಂದು ಇರಾದೆಯನ್ನು ಇದಾಗಲೇ ವ್ಯಕ್ತಪಡಿಸಿದ್ದಾರೆ. ಎಸ್ಗಾರಿಕೆ ಭಾಗದಲ್ಲಿ ಅನಿಲ್ ನಾಯಕ್, ಫೋಟೋಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕಾರ್ಡ್ ಬಿಹೈಂಡ್ಗಾಗಿ ಬಲವಾದ ಮನವಿ ಬರ್ತಾ ಇದೆ, ಮನವಿಗೆ ಪುರಸ್ಕೃತ ಲಭಿಸ್ತಾ ಇಲ್ಲ. ಪವರ್ ಪ್ಲೇ ಚಾಲ್ತಿ 2ನೇ ಓವರಿನ ಮೊದಲ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ನೋಡಿ, ಕಾರ್ಡ್ ಬಿಹೈಂಡ್ ಅಂಪೈರ್ಸ್ ಕಾಲ್ ಇರುತ್ತೆ, ಪಂದ್ಯ ಮುಂದುವರಿಸ್ಕೊಳ್ಳಿ. ನೋ DRS ಫಾರ್ ಕಾರ್ಡ್ ಬಿಹೈಂಡ್. ಆನ್ ಫೀಲ್ಡ್ ಡಿಸಿಷನ್ಗೆ ಸ್ಟಿಕ್ ಆಗಿರಬೇಕು. ಪದೇ ಪದೇ ಸಮಾಲೋಚನೆಗೆ ಕೂಡ ಅವಕಾಶ ಇರೋದಿಲ್ಲ, ಗಮನಿಸ್ಕೊಳ್ಳಿ. ಎಲ್ಲಾ ಕ್ಷೇತ್ರ ರಕ್ಷಕರು ಬಂದು ಅಲ್ಲಿ ಮುಂದೆ ನಿಲ್ಬೇಡಿ. ಬಿರುಸಿನ ಹೊಡೆತ, ದಾಖಲಾತಿ, ಕಾಣಬಲದ ಪ್ರಯತ್ನ, ಶಶಾಂಕ ದಾಳಿಯ ಮುಖಾಂತರವಾಗಿ ಸ್ಕ್ವೇರ್ ಲೆಗ್ ಸೀಮಾರಕ್ಕೆ ಹೊರಭಾಗವನ್ನು ಕಂಡುಕೊಳ್ತಾ ಇದೆ. ಸಿಕ್ಸರ್, ಇನ್ನಿಂಗ್ಸಿನ 2ನೇ ಸಿಕ್ಸರ್. ಪವರ್ ಪ್ಲೇ ಚಾಲ್ತಿ 2ನೇ ಸಿಕ್ಸರ್ ಶಶಾಂಕ ದಾಖಲಿಸ್ತಾ ಇದ್ದಾರೆ. ಮುಕ್ತಾಯ ಕಡೆ 8 ಚೆಂಡುಗಳನ್ನು ಕೂಡ ಶಶಾಂಕ್ ರವರೇ ಪಡ್ಕೊಂಡು ಪಂದ್ಯಾಟವನ್ನು ಆಡಿದ್ದಾರೆ. 8 ಎಸೆತಗಳಲ್ಲಿ 2 ಸಿಕ್ಸರ್ ಅನ್ನು ದಾಖಲಿಸಿ 13 ಓಟವನ್ನ ಕ್ಲಿಯರ್ ಕ್ರೀಡ್ ಸ್ಟ್ರೈಕರ್ಸಿನ ಪರವಾಗಿ ದಾಖಲಿಸ್ತಾ ಇರತಕ್ಕಂಥ ಕ್ಲಿಯರ್ ಕ್ರೀಡ್ ಸ್ಟ್ರೈಕರ್ಸಿನ ಆರಂಭಿಕ ಸರ್ದಿ ಆಟಗಾರ ಶಶಾಂಕ. ಮತ್ತೆ ಈತ ನಡುವೆ ತನ್ಮೂಲಕ ಸುರಕ್ಷಿತ ಗ್ಯಾಪ್ ಶಾಟ್, ಬೌಂಡ್ರಿಯ ಸೇರ್ಪಡೆ. ಅನಿಲ್ ನಾಯಕ್ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು. ಅದು ಲಾಗ್ ಆಫ್ ಅಂಚಿನಲ್ಲಿ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 17ಕ್ಕೆ ನೋಲಾಸ್ ಆಟವನ್ನು ಆಡ್ತಾ ಇದ್ದಾರೆ. ಒಳ್ಳೆ ಮಾತು ಹೇಳಿದ್ರೆ 4ನೇ ಬಾರಿ ಔಟ್ ರೇಟ್ ಆಗ್ತಾ ಇದೆ. ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶ, ಇವಾಗ ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಶಶಾಂಕ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದ್ದಾರೆ. ಮೊದಲ ಬ್ರೇಕ್ ಥ್ರೂ ಬರ್ತಾ ಇದೆ. ಅನಿಲ್ ನಾಯಕ್ ಮೊದಲ ಬ್ರೇಕ್ ಥ್ರೂ ಅನ್ನ ತಂದುಕೊಡ್ತಾ ಇದ್ದಾರೆ. ಶಶಾಂಕ್ ಆರಂಭಿಕರಾಗಿ ಕಣಕ್ಕಿಳಿದುಕೊಂಡು 17 ಓಟವನ್ನು ದಾಖಲಿಸಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಹೊಸ ಆಟಗಾರ, ಉತ್ತರ ಕನ್ನಡ ಪರಿಸರದ ಮತ್ತೋರ್ವ ಅನುಭವಿ ಆಟಗಾರರು ಡೊಮಿನಿಕ್ ಮಥಾಯಸ್ ಫರ್ನಾಂಡಿಸ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಪವರ್ ಪ್ಲೇ ಮುಕ್ತಾಯದ ಅಂತಿಮ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಕ್ಲಿಯರ್ ಕ್ರೀಡ್ ಸ್ಟ್ರೈಕರ್ಸ್ ಯುವ ಆಟಗಾರರ ಜೊತೆ ಅನುಭವಿ ಆಟಗಾರರನ್ನು ಹೊಂದಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಅಭಿಮಾನ್ಯು ಕ್ರಿಕೆಟರ್ಸ್ ಹಾರ್ಡ್ ಬಾಲ್ ಸ್ಪೆಷಲಿಸ್ಟ್ಗಳನ್ನ ತಮ್ಮ ತಂಡದಲ್ಲಿ ಪಡ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ರಮೇಶ್ ಮ್ಯಾಕ್ಸಿ, ವಾಜಿದ್, ಅನಿಲ್ ನಾಯಕ್, ಮುತ್ತು ನಾಯಕ್, ಇಮಾದ್ ಇಲ್ಲು, ಸಲೀಂ, ಈ ರೀತಿಯ ದೈತ್ಯ ಆಟಗಾರರ ಹೊಂದಿರತಕ್ಕಂಥ ಅಭಿಮಾನ್ಯು. ಹುಲಿ ಮಂಜಣ್ಣರವರ ಒಂದು
ನಾಯಕತ್ವದಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಪವರ್ ಪ್ಲೇ ಮುಕ್ತಾಯದ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ನಿರಂತರವಾಗಿ ಕೆಲವರು ದಿನಗಳಿಂದ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಇಮಾದಿಲ್ಲು ದೇಹ ಸ್ಪಂದಿಸದೇ ಇದ್ರೂ ಕೂಡ ಆ ಒಂದು ಡೆಡಿಕೇಶನ್ ಅನ್ನ ತೋರ್ಪಡಿಸ್ತಾ ಇದ್ದಾರೆ ಕೂಡ. ಯಕ್ಷಾಕರ್ಸ್ ಭಾಗದಲ್ಲಿ ಗ್ಯಾಪ್ ಶಾಟ್ ಬರ್ತಾ ಇದೆ. ಬೌಂಡ್ರಿ ಮುಖಾಂತರವಾಗಿ ಪವರ್ ಪ್ಲೇ ಮುಕ್ತಾಯ. ಬೌಂಡ್ರಿಯೊಂದಿಗೆ ಓವರ್ ಅನ್ನ ಫಿನಿಶ್ ಮಾಡಿದ್ರು. ಡೊಮಿನಿಕ್ ಮೊದಲ ಬೌಂಡ್ರಿನ ಪಡಿತಾ ಇದ್ದಾರೆ. 2 ಓವರ್ಗಳ ಮುಕ್ತಾಯಕ್ಕೆ 21-1. ಪವರ್ ಪ್ಲೇ ಮುಕ್ತಾಯವಾಗಿದೆ. ಇವಾಗ ಫೀಲ್ಡ್ ಕೂಡ ಸ್ಪ್ರೆಡ್ ಆಗುತ್ತೆ. ಯಾವ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ಸಿದ್ಧತೆಗೊಳಿಸ್ತಾ ನೋಡಬೇಕಾಗಿದೆ ಇಲ್ಲಿ ಅಭಿಮಾನ್ಯು ಕ್ರಿಕೆಟರ್ಸ್. ಎಸ್ಗಾರ್ ಭಾಗದಲ್ಲಿ ಸಲೀಂ, ಸ್ಟ್ರೈಕರ್ ಭಾಗದಲ್ಲಿ ಬಾಲಕೃಷ್ಣ. ಮೊದಲ 12 ಚೆಂಡುಗಳು ಕೂಡ ಎದುರಿಸದೆ ಇವಾಗ 3ನೇ ಓವರ್ ಚಾಲ್ತಿಯ ಮೊದಲನೇ ಚೆಂಡಿನಲ್ಲಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರತಕ್ಕಂಥ ಬಾಲಕೃಷ್ಣ. ಇಂಪಾರ್ಟೆಂಟ್ ಪಂದ್ಯದಲ್ಲಿ ಬಾಲಕೃಷ್ಣ ಅವರ ದಾಂಡು ಸದ್ದನ್ನ ಮಾಡಲೇಬೇಕಾಗಿದೆ. ಅಂತಿಮ ಹಂತದವರೆಗೂ ನಿಂತು ಪಂದ್ಯಾಟವನ್ನು ಆಡಿ ತಂಡದ ಪರವಾಗಿ ಒಂದು ಉತ್ತಮ ರೀತಿಯ ಒಂದು ಓಟವನ್ನು ಕಳೆ ಹಾಕಬೇಕಾಗಿದೆ ಇಲ್ಲಿ ಬಾಲಕೃಷ್ಣ. ಸಲೀಂ ಟು ಬಾಲಾ. ಬ್ಲಾಕ್ ಹೋಲ್ ಆಗಿ ಎಸೆಯಬಲ್ ಅಂತ ಚೆಂಡು. ಫೋಟೋಗಳು ಬರ್ತಾ ಇಲ್ಲ. ಮೂರನೇ ಓವರ್ ಚಾಲ್ತಿಯ ಮೊದಲ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಕೆಲವೊಂದು ಆಟಗಾರರ ಫಿಟ್ನೆಸ್ ಸಮಸ್ಯೆ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಕೈ ಹಿಡಿತಾ ಇಲ್ಲ. ಡೀಪ್ ಥರ್ಡ್ ಬ್ಯಾರ್ ಭಾಗದಲ್ಲಿ ಬೌಂಡ್ರಿಯನ್ನು ಬಾಲ ಪಡ್ಕೊಳ್ತಾ ಇದ್ದಾರೆ. ಮಿಸ್ ಶಾಟ್ ಆದರೂ ಕೂಡ ಬೌಂಡ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಕಾಲು ಶತಕವನ್ನು ಪೇರಿಸ್ತಾ ಇದ್ದಾರೆ. 25ಕ್ಕೆ 1 ಕ್ಲಿಯರ್ ಕ್ರೇಟ್ ಸ್ಟ್ರೈಕರ್ಸ್. ಮಸಲ್ ಕ್ರ್ಯಾಂಪ್ ಮತ್ತು ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಿಂದ ಬಾಲ ಅವರು ಬಳಗಿದ್ರೆ ಅಭಿಮಾನ್ಯ ಕ್ರಿಕೆಟರ್ಸ್ ಅಲ್ಲಿ ಇಮಾದ್ ಇಲ್ಲೂ ತೀರಾ ಜ್ವರದಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಬಾಲ ದಾಡಿನ ಮುಖಾಂತರವಾಗಿ ಬೊಂಬಾಟ್ ಹೊಡೆತ, ಷಟ್ಕ, ಸಿಕ್ಸರ್, ರೋಟದ ಸೇರ್ಪಡೆ. ಕಳೆದ ಚೆಂಡು ಮಿಸ್ ಶಾಟ್ ಆಗಿದ್ರು ಕೂಡ ಇವಾಗ ಪರ್ಫೆಕ್ಟ್ ಮಿಡ್ಲ್ ಆಫ್ ದ ಬ್ಯಾಟ್ ಅಲ್ಲಿ ಸಿಕ್ಸರ್ ಅನ್ನ ಬಾಲ ಪಡ್ಕೊಂಡ್ರು. ಒಂದು ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ನಡುವಣ ಒಂದು ಸಿಕ್ಸರ್ ಅನ್ನ ಬಾಲ ಪಡಿತಾ ಇದ್ದಾರೆ. ಸೆನ್ಸಿಬಲ್ ಕ್ರಿಕೆಟಿಂಗ್ ಶಾಟ್, ರಿಸ್ಕ್ ಫ್ರೀ ಕ್ರಿಕೆಟ್ ಅನ್ನ ಬಾಲ ಆಡ್ತಾ ಇದ್ದಾರೆ. ಡೀಪ್ ಕವರ್ಸ್ ಭಾಗದಲ್ಲಿ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. 32 ಅಂತಿಮ 2 ಎಸೆತ 3ನೇ ಓವರ್ ಚಾಲ್ತಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಯಾರ್ಕರ್ ಆಗಿ ಬೀಳ್ತಾ ಇದೆ. ತನ್ಮೂಲಕ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಯಾರ್ಕರ್ ಲೆಂತ್ ಅಲ್ಲಿ ಎಸ್ಗಾರಿಕೆಯನ್ನು ಮಾಡುವಂತಹ ಒಂದು ಪ್ರಯತ್ನವನ್ನ ಸಲೀಂ ಮಾಡ್ತಾ ಇದ್ದಾರೆ.
ಶಾರ್ಟ್ ರೈಸಿಂಗ್ ಡೆಲಿವರಿ, ಪುಲ್ ಶಾಟ್, ಫೈನಲ್ ಭಾಗದಲ್ಲಿ ಮತ್ತೊಂದು ಬೌಂಡ್ರಿ. ಡಾಮಿನಿಕ್ ಮಥಾಯಸ್ ಫೆರ್ನಾಂಡಿಸ್ ದಾಳಿಯ ಮುಖಾಂತರವಾಗಿ ಮತ್ತೊಂದು ಬೌಂಡ್ರಿ ಬರ್ತಾ ಇದೆ. ಮೂರನೇ ಓವರ್ ಬಹಳಷ್ಟು ದುಬಾರಿ ಓವರ್ ಆಗ್ತಾ ಇದೆ. ಕಳೆದ ಓವರಲ್ಲೂ ಕೂಡ ಪವರ್ ಪ್ಲೇ ಚಾಲ್ತಿಯಲ್ಲಿ 14 ಓಟವನ್ನ ಅನಿಲ್ ನಾಯಕ್ ಬಿಟ್ಟು ಕೊಟ್ಟಿದ್ರು. ಇವಾಗ ಮೂರನೇ ಓವರ್ ಚಾಲ್ತಿ 5 ಚೆಂಡುಗಳ ಮುಕ್ತಾಯಕ್ಕಿದಾಗಲೇ 16 ಓಟವನ್ನ ಸಲೀಂ ಬಿಟ್ಟು ಕೊಟ್ಟಿದ್ದಾರೆ. ಇವಾಗ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಪಾಯಿಂಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ರನ್ಔಟ್ ಅವಕಾಶ ನಿರೀಕ್ಷಿತ ಬರದಲ್ಲಿ ಕ್ಷೇತ್ರ ರಕ್ಷಣೆ ಸಾಗಿದ್ರೆ ಅದು ಥ್ರೋ ಶೀಘ್ರಗತಿಯಲ್ಲಿ ಪಡ್ಕೊಂಡಿದ್ರೆ ಖಂಡಿತವಾಗ್ಲೂ ರನ್ಔಟ್ ಅವಕಾಶಗಳಿತ್ತು. ಇತ್ತ ಡಾಟ್ ಬಾಲ್ ಮುಖಾಂತರವಾಗಿ 3 ಓವರ್ಗಳ ಮುಕ್ತಾಯ. 3 ಓವರ್ಗಳ ಮುಕ್ತಾಯಕ್ಕೆ 37 ಲಾಸ್ ಆಫ್ 1 ವಿಕೆಟ್. ಕ್ಲಿಯರ್ ಕ್ರೆಡ್ ಸ್ಟ್ರೈಕರ್ಸ್. ನೋಡಿ, ವಾಟರ್ ಬ್ರೇಕ್ 4 ಓವರ್ಸ್ ನಂತರ ಇರುತ್ತೆ. ನೀವು ಇವಾಗಲೇ ಬಳಸ್ಕೊಂಡ್ರೆ ಮತ್ತೆ ಮುಂದಿನ ಹಂತದಲ್ಲಿ ವಾಟರ್ ಬ್ರೇಕ್ ಇರೋದಿಲ್ಲ. ಪದ್ಯ ಮುಂದುವರಿಸ್ಕೊಳ್ಳಿ. ಎಸ್ಗಾರ್ಗೆ ಭಾಗದಲ್ಲಿ ಬಾದಿಲ್ಲು ಚತುರ್ಥ ಓವರ್ಗಾಗಿ. ಬಾಲಕೃಷ್ಣ ಸ್ಟ್ರೈಕರ್ ಪಡಿತಾ ಇದ್ದಾರೆ. ಇಲ್ಲೂ ಎಸ್ಗಾರ್ಗೆ ಭಾಗದಲ್ಲಿ ಸ್ಲೋವರ್ ಆಗಿ ಬೀಳ್ತಾ ಇದೆ. ತನ್ಮೂಲಕ ಮಿಸ್ ಶಾಟ್ ಆದ್ರೂ ಕೂಡ ಒಂದು ಬೌಂಡ್ರಿಯನ್ನ ಪಡಿತಾ ಇದ್ದಾರೆ. ಸದ್ಯ ಇಂಜುರಿ ಸಮಸ್ಯೆಯಿಂದ ಬಳಕ್ತಾ ಇರ್ತಕ್ಕಂಥ ಬಾಲ ಸಚಿನ್ ಫಿಸಿಯೋ ಅವರು ಇದಾರೋ, ಬೌಂಡ್ರಿಯನ್ನ ದಯವಿಟ್ಟು ಅಕ್ಷತ್ ಅವರು ಪಡ್ಕೊಂಡ್ರು. ಫಿಸಿಯೋಥೆರಪಿ ಅಕ್ಷತ್. ಅಲ್ಲಿ ನಮ್ಮ ಮೆಡಿಕಲ್ ಟೀಮ್ ಆದಷ್ಟು ಬೇಗನೆ ಗ್ರೌಂಡ್ಗೆ ಬರಬೇಕು. ಮೆಡಿಕಲ್ ಟೀಮ್, ಆರ್ಚ್ ಫಿಸಿಯೋಥೆರಪಿ ಸಂಸ್ಥೆಯವರು.
Welcome to Rohan Ekanta. A project by Rohan Builders. This project is in the developing hotspot of East Bengaluru and is well connected to the major IT hubs. The linear arrangement of these G plus 22 floored slender towers ensures privacy, ample ventilation, and natural light. These towers house a community of 700 plus families. A lush green entrance plaza adds to the grandeur. The cascading swimming pool and the beautifully landscaped surrounding area have a long-lasting and soothing effect on our minds while we take that relaxing plunge. The eastern side of the site houses all the amenities along with adult and kid-friendly zones. The outdoor play courts, like the recreational volleyball court, multi-purpose court, and half basketball court, are shaded through most time of the day. The pool deck allows you to sit back and relax as the sound of cascading water bodies and pools create a calm and serene experience. These quiet and secluded alcoves can also be used as work-from-home spaces. The multi-leveled clubhouse has an interesting facade and is scaled down to make the space more human. It houses an amphitheater, a gymnasium, indoor games room, a badminton court, guest rooms, and more. The building's facade is made interesting by the thin, sleek fins that extend to the ಯಾರಿಗೆ ಉಚಿತ ರಿಹ್ಯಾಬ್ ಮತ್ತು ಫಿಸಿಯೋಥೆರಪಿ ನಡೆಸಿಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲೂ ಸ್ಲೋವರ್ ಆಗಿ ಬೀಳ್ತಾ ಇದೆ. ಪುಲ್ ಮಾಡುವಂತಹ ಪ್ರಯತ್ನವನ್ನ ಬಾಲ ಮಾಡ್ತಾ ಇದ್ದಾರೆ. ಫುಟ್ ವರ್ಕ್ ಸ್ವಲ್ಪ ಇವಾಗ ಬಾಲರ್ ಅವರಿಗೆ ಕಷ್ಟ ಆಗ್ತಾ ಇದೆ. ನಿಂತಲ್ಲೇ ಹೊಡೆಯುವಂತ ಪ್ರಯತ್ನವನ್ನ ಬಾಲಕೃಷ್ಣ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲೂ ಟು ಬಾಲ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ. ದಂಡು ಚೆಂಡಿನ ಸಂಪರ್ಕ ಪಡ್ಕೊಳ್ತಾ ಇಲ್ಲ. 3 ಚೆಂಡುಗಳು ಮುಕ್ತಾಯ ಮೂರನೇ ಓವರ್ ಚಾಲ್ತಿಯಲ್ಲಿ. ಮೊದಲ ಚೆಂಡು ಬೌಂಡ್ರಿ, ಆ ಬಳಿಕದ 2 ಎಸೆತ ಕೂಡ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್ ಆಗಿ ಇಲ್ಲೂ ದಾಖಲಿಸ್ತಾ ಇದ್ದಾರೆ. ಔಟ್ರೈಡ್ಸ್ ಆಗ್ತಾ ಇದೆ. ಕ್ಯಾಚ್ ಇಟ್ ಅನ್ನುವಂತ ಕಾಲ್ ಇತ್ತು. ಬಿಹೈಂಡ್ ಕೀಪರ್ ನೋ ಮ್ಯಾನ್ ಸ್ಟ್ಯಾಂಡ್ ಆಗ್ತಾ ಇದೆ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಒಂದು ಓಟದ ಹೆಚ್ಚುವರಿ. 42 42 for 1. ಕೊನೆ 2 ಎಸೆತ ಚತುರ್ಥ ಓವರ್ ಚಾಲ್ತಿಯಲ್ಲಿ ಬಾಕಿ ಉಳಿತಾ ಇದೆ. ಒಂದು ಕ್ಷೇತ್ರ ರಕ್ಷಣೆ ಕೂಡ ಬದಲಾವಣೆ ಕಾಡ್ತಾ ಇದೆ. ಡೊಮಿನಿಕ್ ಫರ್ನಾಂಡಿಸ್ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಸ್ವೀಪ್ ಮಾಡುವಂತ ಪ್ರಯತ್ನವನ್ನ ಡೊಮಿನಿಕ್ ಮಾಡ್ತಾ ಇದ್ದಾರೆ. ಓಟುಗಳು ಮತ್ತೆ ಬರ್ತಾ ಇಲ್ಲ. 5 ಚೆಂಡುಗಳು ಮುಕ್ತಾಯವಾಗ್ತಾ ಇದೆ. 5 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇಲ್ಲೂ ಚೆಂಡಿಗೆ ಒಂದಷ್ಟು ತಿರುವನ್ನ ನೀಡುವಂತ ಪ್ರಯತ್ನದಲ್ಲಿ ಯಶಸ್ಸನ್ನ ಕಾಡ್ತಾ ಇರ್ತಕ್ಕಂಥ ಇಲ್ಲೂ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ. ಮತ್ತೆ ದಾಂಡು ಚೆಂಡಿನ ಸಂಪರ್ಕ ಪಡ್ಕೊಳ್ತಾ ಇಲ್ಲ. 4 ಚೆಂಡುಗಳ ಮುಕ್ತಾಯಕ್ಕೆ 42ಕ್ಕೆ 1. 42 ಲಾಸ್ ಆಫ್ 1 ವಿಕೆಟ್ಸ್ ಆಫ್ಟರ್ 4 ಓವರ್ಸ್. ಕ್ಲಿಯರ್ ಕಟ್ ಸ್ಟ್ರೈಕರ್ಸ್. ಬಾಲಕೃಷ್ಣ 8 ಚೆಂಡುಗಳಲ್ಲಿ 16 ಓಟವನ್ನು ದಾಖಲಿಸಿದ್ದಾರೆ. ಡೊಮಿನಿಕ್ ಫೆರ್ನಾಂಡಿಸ್ 6 ಎಸೆತಗಳ ಮುಂದೆ 8 ಓಟವನ್ನು ಪಡೆದಿದ್ದಾರೆ. ಅಲ್ಲಿ ಪ್ರಸ್ತುತ ಆಡ್ತಾ ಇರ್ತಕ್ಕಂಥ ತಂಡಗಳು ಹೊರತುಪಡಿಸಿ ಉಳಿದಂತ ಎಲ್ಲ ತಂಡಗಳಿಗೆ ಊಟದ ವ್ಯವಸ್ಥೆ ಸಿದ್ಧತೆಯಲ್ಲಿದೆ. ಮಧ್ಯಾಹ್ನದ ಶುಚಿ ರುಚಿಯಾಗಿರ್ತಕ್ಕಂಥ ಊಟವನ್ನ ಸ್ವೀಕರಿಸಬೇಕಾಗಿ ನಾವು ಆಟಗಾರರಲ್ಲಿ ಕೇಳಿಕೊಳ್ತಾ ಇದ್ದೇವೆ. 4 ಓವರ್ಸ್ 42 for 1. ಇವಾಗ ವೀಕ್ಷಕರುடைய ಕೂಡ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಉತ್ತರ ಕನ್ನಡದ ಧ್ವನಿ ಶಿರಸಿಯ
ಮಿತ್ರ ರಾಕೇಶ್ ಇವರನ್ನ ಬರಮಾಡಿಕೊಳ್ತಾ ಇದ್ದಾವೆ. ಧನ್ಯವಾದಗಳು ಅಬ್ಬಾಸ್ ಬಬ್ಲು ಅವರಿಗೆ. 4 ಓವರ್ಗಳ ಮುಕ್ತಾಯಕ್ಕೆ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ಒಟ್ಟು ಮೊತ್ತ 42, 1 ವಿಕೆಟ್ ನಷ್ಟಕ್ಕೆ. ಬೌಲಿಂಗ್ ನಲ್ಲಿ ಈ ಬಾರಿ ಅನಿಲ್ ನಾಯಕ್, ಬಾಗಲಕೋಟೆ ಜಿಲ್ಲೆಯ ಗದ್ದನ್ ಕೆರೆಯಲ್ಟಿ ಆಟಗಾರ. ಸ್ಟ್ರೈಕ್ ನಲ್ಲಿ ಬಾಲ. ರೂಮ್ ಮಾಡಿ ಕಟ್ ಮಾಡಲು ಪ್ರಯತ್ನ. ವೈಟ್ ಕಾಲ್ ಫ್ರಮ್ ದ ಅಂಪೈರ್. ಅಗಲವಾದ ಎಸೆತ, ವಕ್ರ ಚೆಂಡಿನ ಘೋಷಣೆ ನಿರ್ಣಾಯಕರಿಂದ. ಸ್ಟ್ರೇಟ್ ಅವೇ ಥರ್ಡ್ ಅಂಪೈರ್ ಕಾಲ್. ಓಕೆ, ಟಿವಿ ಅಂಪೈರ್ ಟು ಡೈರೆಕ್ಟರ್. ದೇರ್ ಇಸ್ ಎ ಚೆಕ್ ಫಾರ್ ವೈಟ್. ಆನ್ ಫೀಲ್ಡ್ decision is a wide, and the bowler team captain Imad Illu has been referred. Please check it. Okay, take it back. Okay, umpire, you are on screen. Stay with your original decision. And the bowling team has lost one review. It's a big wide. ಎಲ್ಲೋ ಒಂದು ಬದಿಯಲ್ಲಿ ಬಾಲ 100% ಫಿಟ್. ಎಲ್ಲ ತುಂಬಾ ಲೆಗ್ ಇಂಜುರಿಯಿಂದ ಬಳಲ್ತಾ ಇದ್ದಾರೆ. ಇಲ್ಲಿ ಆದರೂ ಕೂಡ ತಮ್ಮ ತಂಡಕ್ಕೋಸ್ಕರ ಹೋರಾಟ ನಡೆಸ್ತಾ ಇದ್ದಾರೆ. ಒಂದು ಗೆಲ್ಲಲೇಬೇಕಾದ ಒತ್ತಡದಲ್ಲಿದೆ, ಸ್ಪೆಷಲಿ ಕ್ಲಿಯರ್ ರೆಡ್ ಸ್ಟ್ರೈಕರ್ಸ್ ತಂಡ. ಮತ್ತೊಮ್ಮೆ ಅನಿಲ್ ನಾಯ್ಕ್ ಟು ಬಾಲ. ಬಿಗ್ ಸ್ವಿಂಗ್, ಹೆಲಿಕಾಪ್ಟರ್ ಶಾಟ್ ಹೊಡೆಯುವ ಪ್ರಯತ್ನ, ನೇರವಾಗಿ ಕೌ ಕಾರ್ನರ್ ರತ್ತ ಚೆಂಡು. 1 ಬೌನ್ಸ್, 4 ರನ್ಗಳ ಸೇರ್ಪಡೆ. 4 ರನ್ನುಗಳು ಕನೆಕ್ಟಿಂಗ್ ಬ್ರಿಟಾನಿಯಾ ಬಿಸ್ಕೆಟ್. ಟಿನ್ ಟಿನ್ ಟಿನ್. 4 ರನ್ಗಳೊಂದಿಗೆ ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 47, 1 ವಿಕೆಟ್ ನಷ್ಟಕ್ಕೆ. ಚೇಂಜ್ ಆಫ್ ಬ್ಯಾಟ್ ಫಾರ್ ಡೊಮಿನಿಕ್. ಮತ್ತೊಮ್ಮೆ ಅನಿಲ್ ಟು ಬಾಲ. ಈ ಬಾರಿ ಸ್ಲೈಸ್ ಮಾಡಿದ್ದಾರೆ. ಗ್ಯಾಪ್ ನಲ್ಲಿ ಚೆಂಡು ಕಾದು ನೋಡಬೇಕು. ಉತ್ತಮವಾದಂತಹ ಹೊಡೆತ, ಗ್ಯಾಪ್ ಶಾಟ್, ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಅತ್ತ. 4 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್. ಬಾಲಕೃಷ್ಣ ಅವರ ಬ್ಯಾಟ್ ನಿಂದ ಹೊರ ಚಿಮ್ತಿರುವ ಹಾಗೆ ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 51 ರನ್ಗಳು. ಅರ್ಧ ಶತಕದ ಗಡಿ ದಾಟಿದೆ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ತಂಡ. 51, 5ನೇ ಓವರ್ನ ಪ್ರಗತಿಯಲ್ಲಿ 1 ವಿಕೆಟ್ ನಷ್ಟಕ್ಕೆ. ಖಂಡಿತವಾಗಿ ಕೂಡ ಇಲ್ಲಿ ಚರ್ಚೆ ಮಾಡಲೇಬೇಕಾದ ಪರಿಸ್ಥಿತಿಯಲ್ಲಿದೆ ಅಭಿಮನ್ಯು ಕ್ರಿಕೆಟರ್ಸ್ ತಂಡ. ಒಂದೇ ತಂಡಕ್ಕೆ ಆಡುವಂತ ಆಟಗಾರ ಮುತ್ತು ನಾಯಕ್ ಕೊಂಚ ಸಲಹೆಯನ್ನು ನೀಡ್ತಾ ಇದ್ದಾರೆ. ಪ್ರಥಮ ಬಾರಿಗೆ ದುಬಾರಿ ಆಗ್ತಾ ಇದ್ದಾರೆ ಅನಿಲ್ ನಾಯಕ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. 23 ರನ್ ಬಿಟ್ಟುಕೊಟ್ಟಿದ್ದಾರೆ ತಮ್ಮ ಸ್ಪೆಲ್ನ 2ನೇ ಓವರ್ನಲ್ಲಿ. ಲಾಂಗ್ ಆನ್ ನಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಮ್ಯಾಕ್ಸಿ. ಲಾಂಗ್ ಆಫ್ ನಲ್ಲಿ ಮುತ್ತು ನಾಯಕ್. ಎದ್ದು ಬಾರಿಸಲು ಪ್ರಯತ್ನ. ಡಾಟ್ ಬಾಲ್. ಕೌ ಕಾರ್ನರ್ ನಲ್ಲಿ ಸಂದೀಪ್ ಪುಂಜಾಲಿ. ಕ್ಷೇತ್ರ ರಕ್ಷಣೆಯಲ್ಲಿ ಒಂದು ಬಲಿಷ್ಠ ತಂಡವಾಗಿದೆ ಅಭಿಮನ್ಯು ಕ್ರಿಕೆಟರ್ಸ್. ತಂಡದ ಮೊತ್ತ 51, 5ನೇ ಓವರ್ನ ಪ್ರಗತಿಯಲ್ಲಿ. ಜಸ್ಟ್ ಲಾಫ್ಟೆಡ್ ಶಾಟ್ ಡೀಪ್ ಎಕ್ಸ್ಟ್ರಾ ಕವರ್ ರೀಜನ್ ನಲ್ಲಿ. ಕೇವಲ 1 ರನ್ಗಳು ಮಾತ್ರ, ಯಾಕಂದ್ರೆ 2ನೇ ರನ್ಗಾಗಿ ಯಾವುದೇ ಅವಕಾಶ ಇಲ್ಲ. ಬಾಲ ಅವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಲ್ಲಿ ಇಂಜುರಿಯಿಂದ. ಕೇವಲ 1 ರನ್ಗಳ ಸೇರ್ಪಡೆ. 5ನೇ ಓವರ್ನ ಅಂತಿಮ 2 ಎಸೆತಗಳು ಬಾಕಿ ಇರುವಂತೆ ತಂಡದ ಮೊತ್ತ 52, 1 ವಿಕೆಟ್ ನಷ್ಟಕ್ಕೆ. ನೋಡಿ, ಟಾಸ್ ಕಾರ್ಯಕ್ರಮವನ್ನು ನಾವು ಸ್ವಲ್ಪ ಬದಲಾವಣೆ ಮಾಡಿದ್ದೇವೆ. ಮುಂದಿನ ಪಂದ್ಯದ ಟಾಸ್ ಅನ್ನ ಈ ಇನ್ನಿಂಗ್ಸ್ ಆದ್ಮೇಲೆ ಆಗುತ್ತೆ. ಸೊ ಕೀಪ್ ದಟ್ ಇನ್ ಮೈಂಡ್. ಡ್ರೀಮ್ ಡಿಫೆಂಡರ್ಸ್ ಹಾಗೂ ಗೇಮ್ ಚೇಂಜರ್ಸ್ ತಂಡದ ನಾಯಕ
ಪಂದ್ಯ ಮುಗಿದ ನಂತರ ಅಲ್ಲ ಸರ್, ಈ ಇನ್ನಿಂಗ್ಸ್ ಆದ ಮೇಲೆ ಟಾಸ್. ದಿಸ್ ಇಸ್ ದ ಫಸ್ಟ್ ಕಾಲ್. ಪ್ರಥಮ ಕರೆ ನಾನು ನೀಡ್ತಾ ಇದ್ದೇನೆ. ಈ ಬಾರಿ ಪುಲ್ ಮಾಡಿದ್ದಾರೆ ಡಾಮಿನಿಕ್ ಫರ್ನಾಂಡಿಸ್ ಅವರ ಅಮೋಘವಾದಂತಹ ಸಿಕ್ಸರ್. ಕ್ಷೇತ್ರ ರಕ್ಷಕರು ಪ್ರೇಕ್ಷಕರಾಗಿ ಚೆಂಡನ್ನ ನೋಡ್ತಾ ಇದ್ದಾರೆ. 6 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಮನಮೋಹಕವಾದಂತಹ ಹೊಡೆತ, ಪುಲ್ ಶಾಟ್. ಈ ಒಂದು 6 ರನ್ ಒಂದಿಗೆ ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 58, 1 ವಿಕೆಟ್ ನಷ್ಟಕ್ಕೆ. ಹರಿ ಅವರ ಮಾಲೀಕತ್ವದ ತಂಡ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್. ಮತ್ತೊಮ್ಮೆ ಅನಿಲ್ ಟು ಡಾಮಿನಿಕ್. ಬಾಗಲಕೋಟೆ ವರ್ಸಸ್ ಸಿದ್ದಾಪುರ ಅಟ್ ಬೆಂಗಳೂರು. ಡೌನ್ ದ ಗ್ರೌಂಡ್, ಆಫ್ ಡ್ರೈವ್, 1 ರನ್ಗಳ ಸೇರ್ಪಡೆ. 5 ಓವರ್ಗಳ ಮುಕ್ತಾಯಕ್ಕೆ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ಒಟ್ಟು ಮೊತ್ತ 59, 1 ಉದ್ದರೇಳು ನಷ್ಟಕ್ಕೆ. ಸರಾಸರಿ 12ರ ಸರಾಸರಿ ರನ್ಗಳನ್ನ ಕಲೆ ಹಾಕ್ತಾ ಇದ್ದಾರೆ ಪ್ರತಿಯೊಂದು ಓವರ್ನಲ್ಲಿ. ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಒಂದು KHPL ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ 1 ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಹಾಗೂ ಕರಾವಳಿಯ ಕರ್ನಾಟಕದ ಆಟಗಾರರನ್ನ ಒಂದುಗೂಡಿಸುವಂತಹ ವೇದಿಕೆ ಅತ್ಯಂತ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಒಂದು ಸುಂದರವಾದಂತಹ ಲೈವ್ ಕವರೇಜ್, ನಿಜವಾಗ್ಲೂ ಮೆಚ್ಚಲೇಬೇಕು. ನಾನು ಕ್ಯಾಮ್ರಾಮ್ಯಾನ್ಗಳ ಬಗ್ಗೆ ಹೇಳಲೇಬೇಕು ಸರ್. ಬಿಸಿಲಿನ ತಾಪವನ್ನು ಲೆಕ್ಕಿಸಿದೆ ಕುಂತ ಸ್ಥಾನದಲ್ಲೇ ಕುಂತಿದ್ದಾರೆ ಕ್ಯಾಮ್ರಾಮನ್ಗಳಾದಂತಹ ಮುರಳಿ, ಜಿತೇಂದರ್, ವಿವೇಕ್, ರೆಹಾನ್, ಫಾಜಿಲ್, ಚಿರು ಸೇನಾ ಅವರೆಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಮತ್ತೊಮ್ಮೆ ಬೌಲಿಂಗ್ ನಲ್ಲಿ ತಂಡದ ನಾಯಕ ಇಮಾದ್ ಇಲು ತಮ್ಮ ಕೋಟದ 2ನೇ ಓವರ್, ತಂಡದ 6ನೇ ಓವರ್ನ ತೆಗೆದುಕೊಂಡು ಸ್ಟ್ರೈಕ್ ನಲ್ಲಿ ಡಾಮಿನಿಕ್. ಬ್ಯಾಟಲ್ ಆಫ್ ದ ಹೆವಿ ವೇಟ್ಸ್. ಸ್ಲೋವರ್ ಒನ್. ಇಮ್ದಾದ್ ಇಲ್ಲೋ ಅವರಿಂದ ದ ಮಿಸ್ಟ್ರಿ ಬೌಲರ್ ಅಂತ ನಾನು ಅವರಿಗೆ ಹೆಸರನ್ನ ಇಟ್ಟಿದ್ದೇನೆ. ಮಿಸ್ಟ್ರಿ ಬೌಲರ್. ಅವರ ಬಾಲ್ ಅನ್ನ ರೀಡ್ ಮಾಡೋದು ತುಂಬಾ ಕಷ್ಟ ಸರ್. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇಮಾದ್ ಇಲ್ಲು ಬೌಲಿಂಗ್ ಬಂದ್ರೆ ಹಲವಾರು ಬ್ಯಾಟ್ಸ್ಮನ್ಗಳು ನಡುಕ ಹುಟ್ಟಿಸುತ್ತಾರೆ ಈ ಬೌಲರ್ ಇಮಾದ್ ಇಲ್ಲು. ಮತ್ತೊಮ್ಮೆ ಸ್ಟ್ರೈಕ್ ನಲ್ಲಿ ಡಾಮಿನಿಕ್. ತಂಡದ ಮೊತ್ತ 51, 6ನೇ ಓವರ್ನ ಪ್ರಗತಿಯಲ್ಲಿ. ಮತ್ತೊಂದು ಸ್ಲೋವರ್ ಕಟರ್ ಆಫ್ ಸ್ಪಿನ್ ಎಸೆತ. ಈ ಬಾರಿ ರಿಪ್ಲೈಯಲ್ಲಿ ಗಮನಿಸಿದಾಗ ಆಫ್ ಸ್ಪಿನ್ ಎಸೆತ ಕಂಡು ಬರ್ತಾ ಇದೆ. 2 ಡಾಟ್ ಬಾಲ್ಸ್, ಸ್ಟ್ರೇಟ್ ಅವೇ ಪ್ರೆಷರ್ ಇಸ್ ಬ್ಯಾಕ್ ಆನ್ ಡಾಮಿನಿಕ್ ಫರ್ನಾಂಡಿಸ್. ಮತ್ತೊಂದು ರಕ್ಷಣಾತ್ಮಕ ಆಟದ ಒಲವು ತೋರ್ತಾ ಇದ್ದಾರೆ. ರೀಡ್ ಮಾಡೋದು ತುಂಬಾ ಕಷ್ಟವಾಗ್ತಾ ಇದೆ ಅಲ್ಲಿ. ಇಮಾದ್ ಇಲ್ಲು ಅವರ ಎಸೆತಗಳನ್ನು ಹಿಂದಿನ ಓವರ್ ಕೂಡ ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ ಮಾಡಿದ್ರು ಅಲ್ಲಿ ಇಮಾದ್ ಇಲ್ಲು. ಅಭಿಮನ್ಯು ಕ್ರಿಕೆಟರ್ಸ್ ತಂಡದ ನಾಯಕ ಕೊಂಚ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಬೇಕಾಗುತ್ತೆ ಈಗ ಬ್ಯಾಟ್ಸ್ಮನ್ ಡಾಮಿನಿಕ್. ಸತತ 3 ಡಾಟ್ ಬಾಲ್ಗಳಾಗ್ತಾ ಇದೆ. ತಂಡದ ಮೊತ್ತ 59, 6ನೇ ಓವರ್ನ ಪ್ರಗತಿಯಲ್ಲಿ. ಬಿಸಿಲಿನ ತಾಪ ತುಂಬಾ ಆಗ್ತಾ ಇದೆ, 36 ಡಿಗ್ರಿ ಸೆಲ್ಸಿಯಸ್. ಈ ಬಾರಿ ರಕ್ಷಣಾತ್ಮಕ ಆಟದ ತವಲು ತೋರ್ತಾ ಇದೆ. ಬಟ್ ಬಾಲ ಕಾಂಟ್ ರನ್, ನೌ ಹಿ ಕ್ಯಾನ್ ರನ್. ಮಿಸ್ ಫೀಲ್ಡಿಂಗ್ ನೋಡಿ, ಒಂದು ಸಣ್ಣ ತಪ್ಪು ಎಲ್ಲ ಒಂದು ಬದಿಯಲ್ಲಿ. ತುಂಬಾ ನಿರಾಸೆಯಲ್ಲಿದ್ದಾರೆ ಇಮಾದ್ ಇಲ್ಲು. ಸ್ಮಾಲ್ ಮಿಸ್ಟೇಕ್ ಕ್ಯಾನ್ ಹರ್ಟ್ ಯು. ಸ್ಟ್ರೈಕ್ ನಲ್ಲಿ ಬದಲಾವಣೆ ಆಗ್ತಾ ಇದೆ ಈಗ. ಸ್ಟ್ರೈಕ್ ನಲ್ಲಿ ಬದಲಾವಣೆ. ಬಾಲ 12 ಎಸೆತಗಳಲ್ಲಿ 25 ರನ್ನಿನ ಕಲೆಯನ್ನ ಕಾಣಿಕೆಯನ್ನು ನೀಡಿದ್ದಾರೆ ಬಾಲ ಅವರು. ಮತ್ತೊಮ್ಮೆ ಇಮಾದ್ ಇಲ್ಲು ಟು ಬಾಲಕೃಷ್ಣ. ಸ್ಟ್ರಗ್ಲಿಂಗ್ ಅ ಲಾಟ್ ಬಾಲ.
ಮತ್ತೆ ಪುಲ್ ಮಾಡಿದ್ದಾರೆ. ಡೀಪ್ ಮಿಡ್ ವಿಕೆಟ್ ಎತ್ತ ಚೆಂಡು, ಕೊಂಚ ಫಂಬಲ್ ಅಲ್ಲಿ ಫೀಲ್ಡಿಂಗ್ ನಲ್ಲಿ ಎಲ್ಲೋ ಒಂದು ಬದಿಯಲ್ಲಿ ಅಭಿಮನ್ಯು ಕ್ರಿಕೆಟರ್ಸ್ ತಂಡದ ಆಟಗಾರರು ಫೀಲ್ಡಿಂಗ್ ನಲ್ಲಿ ವರ್ಕೌಟ್ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ಮುಂದಿನ ಹಂತಗಳು ಪಂದ್ಯಾವಳಿ ತುಂಬಾ ಕ್ರೂಷಿಯಲ್ ಆಗುತ್ತೆ. ಕೊನೆಯ ಎಸೆತ, 6ನೇ ಓವರ್ನ ಕೊನೆಯ ಎಸೆತ, ತಂಡ ಮೊತ್ತ 61. ನಾಟ್ ಅ ಬ್ಯಾಡ್ ಸ್ಕೋರ್, ಇಟ್ಸ್ ಅ ಗುಡ್ ಸ್ಕೋರ್. ಮತ್ತೊಮ್ಮೆ ಇಮಾದ್ ರೂಮ್ ಮಾಡಿ ಕಚ್ ಮಾಡಲು ಪ್ರಯತ್ನ, ನೇರವಾಗಿ ವಿಕೆಟ್ ಕೀಪರ್ ಮಂಜುನಾಥ್ ಅವರ ಕೈಯಲ್ಲಿ ಚೆಂಡು. ಟಾಟಾ ಡೆಲಿವರಿ, ಉತ್ತಮವಾದಂತಹ ಎಸೆತ. ಈ ಒಂದು ಓವರ್ ಕೇವಲ 2 ರನ್ ಅನ್ನ ಬಿಟ್ಟುಕೊಟ್ಟಿದ್ದಾರೆ, ಸ್ಪೆಷಲಿ ಅದು ಕೂಡ ಮಿಸ್ ಫೀಲ್ಡಿಂಗ್ ಮೂಲಕ 2 ರನ್ ಅನ್ನ ಬಿಟ್ಟುಕೊಟ್ಟಿದ್ದಾರೆ ಅಂತ ಹೇಳಿ ಕೂಡ ತಪ್ಪಾಗಿಲ್ಲ. ಓವರ್ ಮುಕ್ತಾಯ, 6 ಓವರ್ಗಳ ಮುಕ್ತಾಯಕ್ಕೆ ಕ್ಲಿಯರ್ ಕ್ರೇಟ್ ಸ್ಟ್ರೈಕರ್ಸ್ ತಂಡದ ಒಟ್ಟು ಮೊತ್ತ 61, 1 ಹುದ್ದೆಗಳನ್ನಷ್ಟಕ್ಕೆ. ನಾನು 2ನೇ ಕರೆಯನ್ನ ಕೊಡ್ತಾ ಇದ್ದೇನೆ. ಡ್ರೀಮ್ ಡಿಫೆಂಡರ್ಸ್ ತಂಡದ ನಾಯಕ ಮುರಳಿ ಅಣ್ಣ ಹಾಗೂ ಟೀಮ್ ಗೇಮ್ ಚೇಂಜರ್ಸ್ ತಂಡದ ನಾಯಕ ದೀಪು, ಐ ಥಿಂಕ್ ದೀಪು, 2 ತಂಡದ ನಾಯಕರು ಟಾಸ್ಗಾಗಿ ಸಿದ್ಧತೆಯಲ್ಲಿರಬೇಕು ಸರ್. ಈ ಇನ್ನಿಂಗ್ಸ್ ಮುಗಿದ ತಕ್ಷಣವೇ ಟಾಸ್ ಕಾರ್ಯಕ್ರಮ ಜರುಗಿಸಲಿದೆ. ಈ ಟಾಸ್ ಪ್ರಕ್ರಿಯೆಯನ್ನ ಈ ಒಂದು ಟೂರ್ನಮೆಂಟ್ ನಲ್ಲಿ ಆಂಕರ್ ಮಾಡ್ತಿರುವಂತಹ ಫಾರೂಕ್ ಪಾಷಾ ಸರ್, ಅತ್ಯಂತ ಅನುಭವಿ ಆಂಕರಿಂಗ್, ಸುಂದರವಾದಂತಹ ಆಂಕರಿಂಗ್ ಮಾಡಿದ ಅವರು ಕೂಡ ನೆರವೇರಿಸಲಿದ್ದಾರೆ. ನಮ್ಮ ಜೊತೆ 5 ದಿನಗಳ ಕಾಲ ವೀಕ್ಷಕ ವೇಳೆಯಲ್ಲಿ KSPL, ISL ಇಂಥ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಮಾಡಿದಂತಹ ಅನುಭವ ಅಫ್ಜಲ್ ಕೊಪ್ಪ ಹಾಗೂ ಅಬ್ಬಾಸ್ ಬಬ್ಲು. ಅದರ ಜೊತೆಗೆ ಅತ್ಯಂತ ಸುಂದರತೆ ತನ್ನದೇ ಶೈಲಿಯಲ್ಲಿ ವೀಕ್ಷಕ ವಿಡಿಯೋ ಮಾಡುವಂತ ಚಿಕ್ಕಮಗಳೂರಿನ ಶೃಂಗೇರಿಯ ಉಮೇಶ್. ಯಸ್, ನನ್ನ ಪರಿಚಯ ಕೂಡ ಹೇಳ್ತೀನಿ ಸರ್. ನನಗೂ ಕೂಡ ಈ ಒಂದು ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ ವೀಕ್ಷಕ ವೀಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಸ್ಪೆಷಲಿ ಮುರಳಿ ಅಣ್ಣ ಆ್ಯಂಡ್ ಟೀಮ್. ನಮ್ಮ ರಾಕೇಶ್ ಆ್ಯಂಡ್ ಐ ಆಮ್ ಫ್ರಮ್ ಸಿರ್ಸಿ, ಉತ್ತರ ಕನ್ನಡ. ಧನ್ಯವಾದಗಳು ಕಮಿಟಿಯವರಿಗೂ ಕೂಡ. ಬೌಲಿಂಗ್ ನಲ್ಲಿ ಬದಲಾವಣೆ. ಬೌಲರ್ ಮೋಹನ್, ಔಟ್ ಸೈಡ್ ಏನಾದರೂ ಇತ್ತಾ ಇಲ್ಲಿ ಕಾದು ನೋಡಬೇಕು. ಡಾಟ್ ಬಾಲ್ ನೋಡಿ, ಬಾಲರ್ ಸ್ಟ್ರಗಲ್ ಮಾಡ್ತಾ ಇದ್ರೆ ಎಲ್ಲೋ ಒಂದು ಬದಿಯಲ್ಲಿ ರಿಟೈರ್ಡ್ ಔಟ್ ಕೂಡ ಆಪ್ಷನ್ ಇದೆ, ಬಟ್ ಅದನ್ನ ಆಯ್ಕೆ ಮಾಡ್ಕೊಳ್ತಾ ಇಲ್ಲ. ಅವರು ತಮ್ಮ ತಂಡಕ್ಕೋಸ್ಕರ ಹೋರಾಟ ನಡೆಸ್ತಾ ಇದ್ದಾರೆ. ಕಾದು ನೋಡಬೇಕಾಗಿರೋ ಪ್ರಶ್ನೆ ಈಗ. ಕಂಟಿನ್ಯೂ ಮಾಡ್ತಾರಾ ಇಲ್ಲ ವಿಕೆಟ್? ಡಾಟ್ ಡೆಲಿವರಿ. ಎಸ್, ನನ್ನ ಹೂವೇ ಕರೆಕ್ಟ್ ಆಗಿದೆ. ಹೀ ಸ್ಟ್ರಗ್ಲಿಂಗ್. ನಾನು ಗೆಸ್ ಮಾಡ್ತಾ ಇದ್ದೆ, ಆಗ್ತಾ ಇಲ್ಲ ಅವರಿಗೆ ಆಡಲು, ತುಂಬಾ ಪೇನ್ ಇಂದ ಬಳಲ್ತಾ ಇದ್ದಾರೆ. ಈಸ್ ರಿಟೈರಿಂಗ್ ಔಟ್. ಎಸ್, ನಿಜವಾದ ಉತ್ತಮವಾದಂತಹ ತೀರ್ಮಾನ ಅಂತ ಹೇಳ್ಬೋದು. ಯಾಕಂದ್ರೆ ತಂಡಕ್ಕೋಸ್ಕರ ಅಲ್ಲೇ ಒಂದು ಬದಿಯಲ್ಲಿ ತಂಡದ ಕ್ಯಾಪ್ಟನ್ ಹರಿ ಹಾಗೂ ಮಾಲಕರು ಹರಿ ಅವರು ಬಾಲ್ ಓವರ್ಗೆ ವಾಪಸ್ ಹಾಕಿ ಕಂಡುಕೊಳ್ತಾ ಇದ್ದಾರೆ. ನ್ಯೂ ಬ್ಯಾಟ್ಸ್ಮನ್ ಮುಂದಿನ ಬ್ಯಾಟ್ಸ್ಮನ್ ಶಬರಿ, ಎಡಗೈ ದಾಂಡಿಗ ಸ್ಫೋಟಕ ಬ್ಯಾಟ್ಸ್ಮನ್ ಶಬರಿ. ಶಬರಿ ಅವರಿಗೆ ಇರೋದು ಕೊನೆಯ 10 ಎಸೆತಗಳು ಮಾತ್ರ ಬಾಕಿ. ಕೊನೆಯ 10 ಎಸೆತಗಳು ಮಾತ್ರ ಬಾಕಿ ಇದೆ. ಶಬರಿ ಹಾಗೂ ಡಾಮಿನಿಕ್ ಅವರಿಗೆ ಇಲ್ಲಿಂದ ಪಂದ್ಯ ರೋಚಕವಾಗುವುದು. ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ಗೆ ಲಾಂಗ್ ಆನ್, ಕೌ ಕಾರ್ನರ್, ಡೀಪ್ ಮಿಡ್ ವಿಕೆಟ್. ಸ್ಕೋರ್ ಲೆಗ್ ಮೊದಲನೇ ಎಸೆತ ಶಬರಿ. ಇಲ್ಲಿವರೆಗೆ ಡಗ್ಔಟ್ ನಲ್ಲಿ ವೇಟ್ ಮಾಡಿಸ್ತಾ ಇದ್ರು, ಯಾಕಂತ ಕಾಡ್ತಿರುವಂತ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ. ಎಲ್ಲೋ ಒಂದು ಬದಲಿ ಲೇಟ್ ಆಗಿ ಬಾಲಾ ಅವರು ರಿಟೈರ್ಡ್ ಔಟ್ ಆದ್ರೇನು, ಸ್ಫೋಟಕ ಬ್ಯಾಟ್ಸ್ಮನ್ ಶಬರಿ ಪ್ರಥಮ ಎಸೆತದಲ್ಲಿ ಆಕರ್ಷಕ ಸಿಕ್ಸರ್ ನೊಂದಿಗೆ ತಮ್ಮ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ಇಲ್ಲಿ ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 67, 1 ವಿಕೆಟ್ ನಷ್ಟಕ್ಕೆ. ಸುಂದರತೆಯ ಪುಲ್ ಶಾಟ್ ಶಬರಿ ಅವರಿಂದ. ಮತ್ತೊಮ್ಮೆ ಮೋಹನ್. ಮೋಹನ್ ಟು ಶಬರಿ. ಈ ಬಾರಿ ವೈಡ್ ಯಾರು ಕರೆಸಲು ಪ್ರಯತ್ನ.
ಕಟ್ ಮಾಡಿದ್ದಾರೆ. ಗ್ಯಾಪ್ ನಲ್ಲಿ ಚೆಂಡು ಕಾದು ನೋಡಬೇಕು. 4 ರನ್ಗಳಾಗುವ ಸಾಧ್ಯತೆ. 4 ರನ್ಗಳು. ರನ್ಗಳಲ್ಲಿ ಏರಿಕೆ ಆಗ್ತಾ ಇದೆ. ಶಬರಿ 2 ಎಸೆತಗಳಲ್ಲಿ 10 ರನ್ ಅನ್ನ ಕಲೆ ಹಾಕಿದ್ದಾರೆ. 1 ಸಿಕ್ಸರ್ 1 ಬೌಂಡ್ರಿ ಮುಖ್ಯದೊಂದಿಗೆ ತಂಡದ ಮೊತ್ತದಲ್ಲಿ ಭಾರಿ ಏರಿಕೆ. ತಂಡದ ಮೊತ್ತ 71. 1 ವಿಕೆಟ್ ನಷ್ಟಕ್ಕೆ ಓವರ್ನ ಕೊನೆಯ 2 ಎಸೆತಗಳು ಬಾಕಿ ಇರುವಂತೆ. ಮತ್ತೊಮ್ಮೆ ಮೋಹನ್ ಟು ಶಬರಿ. ಡಾಟ್ ಬಾಲ್ ನೋಡಿ ಸರ್. ತಿರುಮಲ ಕ್ಯಾಟರಿಂಗ್ ಸರ್ವಿಸ್, ಕತ್ರಿಗುಪ್ಪೆ, ನೆರಿಗೆ ಪೋಸ್ಟ್, ಆನೇಕಲ್ ತಾಲೂಕು, ಬೆಂಗಳೂರು. ದಯವಿಟ್ಟು ಯಾರಿಗಾದರೂ ಕ್ಯಾಟರಿಂಗ್ ಸರ್ವಿಸ್ ಬೇಕಾದಲ್ಲಿ ಸಂಪರ್ಕಿಸಿ. ತಾವೇನು ನೋಡ್ತಾ ಇದ್ದೀರಾ, ಊಟದ ವ್ಯವಸ್ಥೆ ಯಾವ ರೀತಿ ಆಗಿದೆ ಸರ್. ಸತತ 4 ದಿನಗಳ ಕಾಲ ಉತ್ತಮವಾದಂಥ ಊಟದ ಸವಿರುಚಿಯನ್ನು ನೀಡಿದ್ದಾರೆ ತಿರುಮಲ ಕ್ಯಾಟರಿಂಗ್. ಒಂದು ರನ್, 2 ರನ್ಗಳು ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಬಾಯ್ಸ್ ಮೂಲಕ 2 ರನ್ಗಳ ಸೇರ್ಪಡೆ. ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 73. 1 ವಿಕೆಟ್ ನಷ್ಟಕ್ಕೆ 7 ಓವರ್ಗಳ ಮುಕ್ತಾಯ. ಈ ಒಂದು ಓವರ್ ಮುಗಿದ ನಂತರ 2 ತಂಡದ ನಾಯಕರು ತಮಗಿದು ಕೊನೆಯ ಕರೆ ಸರ್. ಈ ಒಂದು ಓವರ್ ಮುಗಿದ ತಕ್ಷಣವೇ ಟಾಸ್ ಕಾರ್ಯಕ್ರಮ ನೆರವೇರಿಸಿಕೊಳ್ಳಲಿದ್ದಾರೆ ಫಾರೂಕ್ ಪಾಷಾ ಅವರು. ಡ್ರೀಮ್ ಡಿಫೆಂಡರ್ಸ್ ತಂಡದ ನಾಯಕ ಮುರಳಿಯನ್ ಹಾಗೂ ಗೇಮ್ ಚೇಂಜರ್ಸ್ ತಂಡದ ನಾಯಕ. ಎಸ್ ಸರ್, ಸ್ವಲ್ಪ ಟಾಸ್ ಕಾರ್ಯಕ್ರಮದಲ್ಲಿ ನಾವು ಬದಲಾವಣೆ ಮಾಡಿದ್ದೇವೆ. ಯಾಕಂದ್ರೆ ಸಮಯ ತುಂಬಾ ಆಗ್ತಾ ಇದೆ. ಈ ಇನ್ನಿಂಗ್ಸ್ ಮುಗಿದ ತಕ್ಷಣವೇ ಮುಂದಿನ ಪಂದ್ಯದ ಟಾಸ್ ನೆರವೇರಲಿದೆ. ದಯವಿಟ್ಟು ಬಂದ್ಬಿಡಿ ಸರ್. ಈಗಾಗಲೇ ಡ್ರೀಮ್ ಡಿಫೆಂಡರ್ಸ್ ತಂಡದ ನಾಯಕ ಮುರಳಿ ಅವರು ಇಲ್ಲೇ ಇದ್ದಾರೆ. ಗೇಮ್ ಚೇಂಜರ್ಸ್ ತಂಡದ ನಾಯಕ ದಯವಿಟ್ಟು ವೇದಿಕೆ ಹತ್ರ ಬನ್ನಿ ಸರ್. ಮತ್ತೆ ಸಮಯವನ್ನು ವ್ಯರ್ಥ ಮಾಡಬೇಡಿ, ಸಹಕರಿಸಿ. ಮತ್ತೊಮ್ಮೆ ಬೌಲಿಂಗ್ ನಲ್ಲಿ ಮುತ್ತು ನಾಯಕ್. ಕಟ್ ಮಾಡಿದ್ದಾರೆ ಈ ಬಾರಿ. 1 ಬಾಂಬ್ಸ್ 2 ಬಾಂಬ್ಸ್ ಓವರ್ 4 ರನ್ಗಳು. ಮತ್ತೊಮ್ಮೆ ಮುತ್ತು ನಾಯಕ್. ನೇರವಾದಂತಹ ಹೊಡೆತ. 1 ರನ್ಗಳ ಸೇರ್ಪಡೆ. ಈ ಬಾರಿ ಸ್ಟ್ರೈಕ್ ನಲ್ಲಿ ಶಬರಿ. ಮತ್ತೊಮ್ಮೆ ಮುತ್ತು ನಾಯಕ್ ಟು ಶಬರಿ. ಎಳೆದು ಬಾರಿಸಿದ್ದಾರೆ ಈ ಬಾರಿ. ಫ್ಯಾಟೆಡ್ ಸಿಕ್ಸರ್. ಶಬರಿ ಅವರ ಅಮೋಘ ಬ್ಯಾಟಿಂಗ್ ಪ್ರದರ್ಶನದ ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 84. ನೋಡಿ, ಯಾರಿಗಾದ್ರೂ ನಿನ್ನೆ ಮತ್ತೊಮ್ಮೆ ಮುತ್ತು ನಾಯಕ್. ಕಟ್ ಮಾಡಲು ಪ್ರಯತ್ನ. ಡಾಟ್ ಬಾಲ್. ಯಾರಿಗಾದ್ರೂ ಬ್ಯಾಟ್ ಬೇಕಾದಲ್ಲಿ ದಯವಿಟ್ಟು ಜಂಗ್ ಶಿವು, ಧಾರವಾಡದ ಜಂಗ್ ಶಿವು ಏಕದಂತ ತಂಡದ ಆಟಗಾರ, ಅವರು ಬ್ಯಾಟ್ ತಂದಿದ್ದಾರೆ. ಬೇಕಾದಲ್ಲಿ ಒಳ್ಳೆ ಒಳ್ಳೆ ಬ್ಯಾಟ್ಗಳಿದೆ ಅವರ ಹತ್ರ ಕಾರ್ನಲ್ಲಿ. ಬೇಕಾದಲ್ಲಿ ಸಂಪರ್ಕಿಸಿ. ಜಂಗ್ ಶಿವು ಅವರ ಕಾರ್ನಲ್ಲಿ ಬ್ಯಾಟ್ಗಳಿದೆ ಸೇಲಿಗೆ, ಬೇಕಾದ್ರೆ ಸಂಪರ್ಕಿಸಿ ಸರ್.
ಮತ್ತೊಮ್ಮೆ ಮುತ್ತು ನಾಯ್ಕ್ ಟು ಶಬರಿ. ಒಂದು ರನ್ಗಳ ಸೇರ್ಪಡೆ, 2 ರನ್ಗಳಿಗಾಗಿ ಓಟ, 2 ರನ್ಗಳೊಂದಿಗೆ ತಂಡದ ಮೊತ್ತದಲ್ಲಿ ಏರಿಕೆ 86. ಮತ್ತೆ ಫ್ಲಿಪ್ ಮಾಡಲು ಪ್ರಯತ್ನ, ಸ್ಕ್ವೇರ್ ಲೆಗ್ ನತ್ತ ಚೆಂಡು, ಉತ್ತಮವಾದಂತಹ ರನ್ನಿಂಗ್ ಬಿಟ್ಟಿಂದ ವಿಕೆಟ್ಸ್. 2 ರನ್ಗಳ ಸೇರ್ಪಡೆ ಲೆಗ್ ಬಾಯ್ಸ್ ಮೂಲಕ. ಈ 2 ರನ್ ಒಂದಿಗೆ ತಂಡದ ಒಟ್ಟು ಮೊತ್ತ 8 ಓವರ್ಗಳ ಮುಕ್ತಾಯಕ್ಕೆ ಟಾಸ್ ಅನ್ನ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ತಂಡ ಕೊನೆಯ ಶಬರಿ ಅವರ ಸ್ಫೋಟಕ ಬ್ಯಾಟಿಂಗ್ ನೆರವಿನೊಂದಿಗೆ 88 ರನ್ಗಳನ್ನ ಕಲೆ ಹಾಕಿದೆ. ಗೆಲ್ಲಲು 89 ಓಟಗಳ ಗುರಿ. ದಯವಿಟ್ಟು ಸರ್ ಪ್ರೇಕ್ಷಕರು ಸ್ವಲ್ಪ ಕುರ್ಚಿಯನ್ನ ಬಿಟ್ಟುಕೊಡಿ, ಆಟಗಾರರಿಗೆ ಸಹಕರಿಸಿ ಸರ್. ಅಲ್ಲಿ ಅಭಿಮನ್ಯು ಕ್ರಿಕೆಟರ್ಸ್ ತಂಡದ ಬ್ಯಾಟ್ಸ್ಮನ್ಗಳು ಬನ್ನಿ ಸರ್, ಈ ಕಡೆ ಕುರ್ಚಿ ಇದೆ ನಿಮಗಾಗಿ. ಕ್ಲಿಯರ್ ಕಟ್ ದಯವಿಟ್ಟು ಗೇಮ್ ಚೇಂಜರ್ಸ್ ಅಣ್ಣಾಯಕ ದಯವಿಟ್ಟು ವೇದಿಕೆ ಹತ್ರ ಬರಬೇಕು ಸರ್. ಟಾಸ್ಗೆ ಬಂದ್ಬಿಡಿ ಕ್ಯಾಪ್ಟನ್, ಗೇಮ್ ಚೇಂಜರ್ಸ್ ಕ್ಯಾಪ್ಟನ್. ಯಾಕಂದ್ರೆ ಡ್ರೀಮ್ ಡಿಫೆಂಡರ್ಸ್ ಕ್ಯಾಪ್ಟನ್ ಇಲ್ಲಿ ವೇಟ್ ಮಾಡ್ತಾರೆ. ನಾವು ಟಾಸ್ ಪ್ರಕ್ರಿಯೆಯಲ್ಲಿ ಬದಲಾವಣೆ ಮಾಡಿದ್ದೇವೆ. ಸೊ ಒಂದು ಇನ್ನಿಂಗ್ಸ್ ನಂತರ ಇವತ್ತು ಎಲ್ಲ ಮುಂದಿನ ಪಂದ್ಯಗಳು, ಒಂದು ಇನ್ನಿಂಗ್ಸ್ ಆದ್ಮೇಲೆ ಮುಂದಿನ ಪಂದ್ಯ ಟಾಸ್ ಕಾರ್ಯಕ್ರಮ ನೆರವೇರಿಸಲಾಗುವುದು. ಈಗಾಗಲೇ ಡ್ರೀಮ್ ಡಿಫೆಂಡರ್ಸ್ ತಂಡದ ಕ್ಯಾಪ್ಟನ್ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಗೇಮ್ ಚೇಂಜರ್ಸ್ ತಂಡದ ಕ್ಯಾಪ್ಟನ್ ದಯವಿಟ್ಟು ಬಂದು ಸಹಕರಿಸಿ ಸರ್. ಟಾಸ್ ಪ್ರಕ್ರಿಯೆಯನ್ನು ಮುಗಿಸ್ಕೊಡ್ಬೇಕಾಗಿ ವಿನಂತಿ. ಹಲೋ ಚಿಕ್, ಅಲ್ಲಿ ಗೇಮ್ ಚೇಂಜರ್ಸ್ ಮತ್ತೆ ಡ್ರೀಮ್ ಡಿಫೆಂಡರ್ಸ್ ತಂಡ ನಾಯಕ ಶೀಘ್ರಗತಿಯಲ್ಲಿ ಬರಬೇಕು. ಅದೃಷ್ಟದ ನಾಣ್ಯ ಚಿಮ್ಮುಗೆ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ ಪ್ರಮುಖ ವೇದಿಕೆ ಮುಂಭಾಗದಲ್ಲಿ. ದಿನದ 3ನೇ ಪಂದ್ಯಾಟಕ್ಕೆ ವೇದಿಕೆ ಸಿದ್ಧತೆಯನ್ನು ಕಂಡುಕೊಳ್ಳಿಕ್ಕಿದೆ. 2 ಇನ್ನಿಂಗ್ಸ್ ಮುಕ್ತಾಯದ ಬಳಿಕ ಡ್ರೀಮ್ ಡಿಫೆಂಡರ್ಸ್ ವಿರುದ್ಧವಾಗಿ ಗೇಮ್ ಚೇಂಜರ್ಸ್ ಮುಂದಿನ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಹಲೋ ಚೆಕ್. ಅದೇ ರೀತಿ ಒಂದು ಟಾಸ್ ಕಾರ್ಯಕ್ರಮವನ್ನು ಕೆಬಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾರಂತ ಸಿದ್ದರಾಜು ಸರ್ ಬಂದು ತಮ್ಮ ಅಮೃತ ಸಮ್ಮುಖವಾಗಿ ಟಾಸ್ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಿನದ ಮುಂದಿನ ಪಂದ್ಯಾಕೂಟ ಗೇಮ್ ಚೇಂಜರ್ಸ್ ನಾಯಕ ಹಾಗೂ ಡ್ರೀಮ್ ಡಿಫೆಂಡರ್ಸ್ ನಾಯಕ ನಮ್ಮೊಟ್ಟಿಗೆ ಕೂಡ್ಕೊಳ್ತಾ ಇದ್ದಾರೆ ಟಾಸ್ ಕಾರ್ಯಕ್ರಮಕ್ಕಾಗಿ. ಅದ್ಯಾವ ಅದೃಷ್ಟಶಾಲಿ ತಂಡದ ನಾಯಕ ಸಿಲ್ವರ್ ಕಾಯಿನ್ ಪಡ್ಕೊಳ್ಳಿಕ್ಕೆ ನೋಡಬೇಕಾಗಿದೆ. ಹಲೋ ಚೆಕ್. ಹಲೋ ಚೆಕ್. ಓಕೆ, ತಮ್ಮ ಕರೆ. ಹಲೋ ಚೆಕ್. KHPL ಅನ್ನುವ ಕರೆ. KHPL ಓಕೆ, ಟಾಸ್ ಅನ್ನ ಜಯಿಸ್ತಾ ಇದ್ದೀರಿ ಸರ್. ಟಾಸ್ ಅನ್ನ ಜಯಿಸ್ತಾ ಇದ್ದೀರಿ. ಏನನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀರಿ? ಬೌಲಿಂಗ್ ಸರ್. ಸರ್, ಈಗಾಗಲೇ 5 ಪಂದ್ಯಾಟವನ್ನ ಆಡಿದ್ದು 2ರಲ್ಲಿ ಮಾತ್ರ ಜಯವನ್ನ ದಾಖಲಿಸಿದಿರಿ. 3 ಪಂದ್ಯಾಟವನ್ನ ಸೋಲನ್ನ ಕಂಡುಕೊಂಡಿದ್ದೀರಿ. ಬಹುಶಃ ಸತತ 2 ಪಂದ್ಯಾಟವನ್ನ ಜಯಿಸಿದ್ರು ಕೂಡ ಬಹುಶಃ ಕಾದು ನೋಡುವ ತಂತ್ರಕ್ಕೆ ಹೋಗ್ಬೋದು. ಸೊ ಈ ನಿಟ್ಟಿನಲ್ಲಿ ಏನಾದರೂ 2 ಪಂದ್ಯಾಟ ಗೆಲ್ಲುವ ಹಂತದಲ್ಲಿ ಏನಾದರೂ ಆಟಗಾರರು ಸಾಕಷ್ಟು
ಒತ್ತಡವನ್ನು ಹಾಕಿ ಜಯಿಸುವ ಪ್ರಯತ್ನ ಮಾಡ್ತೀರಾ ಅಂತ. ಹ್ಞೂ ಸರ್, ಎಲ್ಲರೂ ಎಫರ್ಟ್ ಹಾಕ್ಬಿಟ್ಟು ಆಡಬೇಕು, ನೋಡೋಣ ಮ್ಯಾಚ್. ಓಕೆ ಸರ್, ಶುಭವಾಗಲಿ ತಮ್ಮ ತಂಡಕ್ಕೆ. ಮುಳ್ಳಿರವರ ಬೆಳಗಿನ ಸಮಯದಲ್ಲಿ ತಮಗೆ ಒಂದು ಶುಭ ಸೂಚನೆ ನೀಡಿದ್ದೆ. ತಾವು ತಮ್ಮ ಅಭಿಮಾನಿಗಳು ಬಹಳಷ್ಟು ಜನ ಕಾಯ್ತಾ ಇದ್ರು ತಮ್ಮ ಆಟವನ್ನು ನೋಡುವ ಸಲುವಾಗಿ. ಇವತ್ತಿನ ದಿನ ನಿಮ್ಮ ಆಟ ನಿಜವಾಗ್ಲೂ ಬಹಳಷ್ಟು ಉತ್ತಮ ರೀತಿಯಲ್ಲಿ ಪಂದ್ಯಾಟ ಆಡಿದ್ರಿ. 19 ಚೆಂಡಿನಲ್ಲಿ 38 ಓಟವನ್ನು ದಾಖಲಿಸಿದ್ರೆ, 5 ಸಿಕ್ಸರ್, 1 ಬೌಂಡ್ರಿ ಸಮೇತವಾಗಿ ತಮ್ಮ ಅಭಿಮಾನಿಗಳನ್ನ ಮನರಂಜಿಸ್ತಾ ಇದ್ರಿ. ಎಷ್ಟು ಖುಷಿ ಕೊಟ್ಟಿದೆ ಈ ಒಂದು ನಿಮ್ಮ ಪ್ರದರ್ಶನ. ಆ್ಯಕ್ಚುಲಿ ನಾವು ಈ ಮ್ಯಾಚ್ ವಿನ್ ಆಗಲೇಬೇಕಾಯಿತು, ಅದರಿಂದ ನಾನು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಬೇಕಾಯಿತು, ಮಾಡಿದ್ದೀನಿ. ಸೊ ನಿನ್ನೆ ದಿನ ಕೂಡ ಲಾಸ್ಟ್ ಬಾಲ್ ಅಲ್ಲಿ 5 ರನ್, ಇವತ್ತು ಕೂಡ ಲಾಸ್ಟ್ ಬಾಲ್ ಅಲ್ಲಿ 4 ರನ್. ಏನ್ ನಡೀತಾ ಇದೆ ಅಂತ ಸರ್ ಇಲ್ಲಿ? ಯಾಕಂದ್ರೆ ನಿಮ್ಮ ಭರತ್ ರವರಿಗೆ ಸಾಕಷ್ಟು ಪ್ರೆಷರ್ ಅನ್ನ ಕೊಡ್ತಾ ಇದ್ರಿ. ಬಹುಶಃ ನಿಮಿಷಕ್ಕೆ 73ರಿಂದ 75 ಬಾರಿ ಅವರ ಹೃದಯ ಬಡಿಬೇಕಾದ್ರೆ, ನಿಮಿಷಕ್ಕೆ ನಾನು ನೋಡ್ತಾ ಇದ್ದೆ 140ರಿಂದ 150 ಬಾರಿ ಭರತ್ ರವರ ಹೃದಯ ಬಡಿತ ಹೆಚ್ಚಾಗ್ತಾ ಇತ್ತು. ಯಾಕೆ ಹಿಂಗೆ ಆ ರೀತಿ ಒತ್ತಡಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಮ್ಯಾಚ್ ಅಂತ? ನೆಕ್ಸ್ಟ್ ಮ್ಯಾಚ್ ಆ ಥರ ಆಗಲ್ಲ, ಚೆನ್ನಾಗಿ ಆಡ್ತಾರೆ ನಮ್ಮ ಬ್ಯಾಟ್ಸ್ಮನ್ಸ್. ಓಕೆ ಸರ್, ಶುಭವಾಗ್ಲಿ. ಓಕೆ, ತಮ್ಮ ತಂಡಕ್ಕೆ ಶುಭವಾಗ್ಲಿ. ಓಕೆ, ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಗೇಮ್ ಚೇಂಜರ್ಸ್ ತಂಡ ನಾಯಕ ಫೀಲ್ಡಿಂಗ್ ಆಗಿ ಮರ ಹೋಗ್ತಾ ಇದ್ದಾರೆ. ಅಲ್ಲಿ ಡ್ರೀಮ್ ಡಿಫೆಂಡರ್ಸ್ ತಂಡ ನಾಯಕ ಮುಳ್ಳಿ ಬ್ಯಾಟಿಂಗ್ ಆಗಿ ಆ ಒಂದು ತಂಡಕ್ಕೆ ಆಹ್ವಾನಿಸ್ತಾ ಇದ್ದಾರೆ. ಧನ್ಯವಾದಗಳು. ಓವರ್ ಟು ಕಾಂಬಾಕ್ಸ್. ಧನ್ಯವಾದಗಳು ಫಾರೂಕ್ ಅವರೇ. ಈಗಾಗಲೇ ಮೊದಲೊಂದು ಸೆಷನ್ ಮುಕ್ತಾಯವನ್ನು ಕಾಣ್ತಾ ಇದೆ. 88 ಓಟವನ್ನು ಕ್ಲಿಯರ್ ಸ್ಟ್ರೈಕರ್ಸ್ ಆಟಗಾರ ದಾಖಲಿಸಿದ್ರೆ 89ರ ಟಾರ್ಗೆಟ್ ಸಂಖ್ಯೆ ಅಭಿಮಾನ್ಯು ಕ್ರಿಕೆಟರ್ಸ್ಗಳ ತಂಡ ಚೇಂಜ್ ಮಾಡಬೇಕಾಗಿದೆ. ವಾಜಿದ್ ಮತ್ತು ಸಲೀಂ ಅಂಕಣಕ್ಕೆ ಬರ್ತಾ ಇದ್ದಾರೆ. ಆರಂಭಿಕ ಸರದಿ ಆಟಗಾರ ಅಂಕಣಗಳು 8 ಕಾಣ್ತಾ ಇದ್ದಾರೆ. ನಿನ್ನೆ ದಿನದ ಅಂತಿಮ ಪಂದ್ಯಾಟದಲ್ಲಿ ಒಂದೇ ವಾಜಿದ್ ಬಹಳಷ್ಟು ಮತ್ತು ಏಕಾಂಗಿ ಆಟವನ್ನ ಮುಂದುವರಿಸುವ ಮುಖಾಂತರವಾಗಿ ಪಂದ್ಯಾಟವನ್ನು ಉಳಿಸಿಕೊಟ್ಟಿದ್ರು. ಈತ ಆರಂಭಿಕ ಸರದಿ ಆಟಗಾರ ಅಂಕಣ 8 ಪಡ್ಕೊಳ್ತಾ ಇದ್ದಾರೆ ಸಲೀಂ ಜೊತೆಗಾಗಿ. ಟಾರ್ಗೆಟ್ ಸಂಖ್ಯೆ 89. ಎರಡನೇ ಇನ್ನಿಂಗ್ಸ್ ಇವತ್ತ ಆರಂಭವನ್ನು ಕಾಣಲಿಕ್ಕಿದೆ. ಆರಂಭಿಕ ಅವ್ರಿಗಾಗಿ ಬೌಲರ್ ಧನು ಅವರನ್ನು ಪರಿಚಯಿಸುವ ಲೆಕ್ಕಾಚಾರಗಳು ಸಾಗ್ತಾ ಇದೆ. 4ನೇ ದಿನ 2ನೇ ಪಂದ್ಯಾಟ ಅಂಕಣಗಳ ಭಾಗದಲ್ಲಿ ಸಾಗ್ತಾ ಇದೆ ಕೂಡ. ಸಲೀಂ ಶೈಕಲಿ ಧನು ಮೊದಲ ಚೆಂಡಿಗಾಗಿ. ಧನು ಎಸೆರತಕ್ಕಂಥ ಆರಂಭಿಕ ಎಸೆತೈತ ಹೆಚ್ಚುವರಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಾಲ್ ಸೂಚನೆ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. ಅತಿಕ್ರಮ ಓಟಗಳ ಸೇರ್ಪಡೆ ಅಭಿಮಾನ್ಯು ಕ್ರಿಕೆಟರ್ಸ್ ಖಾತೆ ಕೂಡ ಇಲ್ಲಿ ಆರಂಭವನ್ನು ಪಡ್ಕೊಳ್ತಾ ಇದೆ. ಅಭಿಮಾನ್ಯು ಕ್ರಿಕೆಟರ್ಸ್ ಆಡಿರ್ತಕ್ಕಂಥ 5 ಪಂದ್ಯಾಟದಲ್ಲಿ 3 ಪಂದ್ಯವನ್ನು ಜಯಿಸಿದ್ದಾರೆ. ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ 5 ಪಂದ್ಯಾಟದಲ್ಲಿ 2 ಜಯಿಸಿದ್ದಾರೆ ಕೂಡ. 3ನೇ ಜಯಕ್ಕಾಗಿ ಪಂದ್ಯಾಟ ಆಡುತ್ತಾ ಇದೆ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ನಡುವೆ ಓಟಗಳು ಬರ್ತಾ ಇಲ್ಲ. ಆರಂಭಿಕ ಚೆಂಡಿನ ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಧನು ಮಾಡಿಕೊಟ್ರು ಕೂಡ ಆ ಬಳಿಕದ ಚೆಂಡಿತ್ತ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ದೇವೆ. ಮೊದಲ ಚೆಂಡು ಮುಕ್ತಾಯ. ತಳಮತ್ತ 1 ಓಟಗಳು ಕಾಣ ಸಿಗ್ತಾ ಇದೆ. ನಗತವನ್ನ ಕಾಣ್ತಾ ಇರತಕ್ಕಂಥ ಚೆಂಡು ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಳತಗಳು ಬರುತ್ತಲಿದ್ದ ಚೆಂಡು ನೋಮ್ಯಾನ್ಸ್ ಲ್ಯಾಂಡ್ಗೆ ಬೀಳುತ್ತದೆ. ಸಿಲಿಮಿಡ ಫಲಿತ ಯಶಸ್ಸನ್ನು ಕಾಣುತ್ತಾ ಇಲ್ಲ. ಇಲ್ಲಿ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಕಾಣ್ತಾ ಇದೆ. ಬಹುಶಃ ಕ್ಯಾಚ್ ಅನ್ನು ಪಡ್ಕೊಂಡಿರಲಿಲ್ಲ. ಆರಂಭಿಕ ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇತ್ತು. ಆ ಲೆಕ್ಕಾಚಾರಗಳು ಬದಲಾವಣೆ ಕಾಣ್ತಾ ಇದೆ ಕೂಡ. ಇದಾದ ಬಳಿಕ ಡ್ರೀಮ್ ಡಿಫೆಂಡರ್ಸ್ ಮತ್ತು ಗೇಮ್ ಚೇಂಜರ್ಸ್ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಈಗಾಗಲೇ ಗೇಮ್ ಚೇಂಜರ್ಸ್ ಟಾಸ್ ಅನ್ನು ಜಯಿಸಿಕೊಂಡು ಬೌಲ್ ಪಾಸ್ ನಿರ್ಧಾರವನ್ನು ಮಾಡುತ್ತಾ ಇದೆ ಕೂಡ. ಇದಾದ ಬಳಿಕ ತಾವು ಶಿಬಿರದಲ್ಲಿ ಕ್ಷೇತ್ರ ಸಿದ್ಧತೆಯಲ್ಲಿರಬೇಕು.
ನಗತವನ್ನ ಕಾಣ್ತಾ ಇರ್ತಕ್ಕಂಥ ಚೆಂಡು, ಯುವ ಬೌಲರ್ ಧನು ಓಟವನ್ನ ಬಿಟ್ಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ 1 ಓಟಗಳು ಮಾತ್ರ ಕಾಣ ಸಿಗ್ತಾ ಇದೆ. 89ರ ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಒಟ್ಟಾರೆಗೆ 8 ಪಂದ್ಯಾಟಗಳು ಸಾಗಿ ಬರಲಿಕ್ಕಿದೆ. 2ನೇ ಪಂದ್ಯಾಟ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ ಕೂಡ. ಮೊದಲ ಸಿಕ್ಸರ್ ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಾಡೆ. ಇದುವರೆಗೆ ಡಾಟ್ ಬಾಲ್ ದಾಖಲಿಸಿರುವ ಯುವ ಬೌಲರ್ ಧನು ಇಲ್ಲಿ ಮೊದಲ ಸಿಕ್ಸರ್ಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಸಲೀಂ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ ಕೂಡ. ಸಿಕ್ಸರ್ ಮುಖಾಂತರವಾಗಿ ಸಲೀಂ ಖಾತೆ ಆರಂಭವನ್ನು ಕಾಣ್ತಾ ಇದೆ. 4 ಚೆಂಡುಗಳ ಬಳಿಕ 7 ಓಟಗಳು ಕಾಣ ಸಿಗ್ತಾ ಇದೆ. ಮತ್ತೆ 5ನೇ ಬಾರಿ ಮತ್ತೆ ಬೇಸಬಲ ವಿಶೇಷ ಶೈಲಿ ಹೊಡೆತ ಧರ್ಮಾಲಕ ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣುತ್ತಾ ಇದೆ. 1 ಬೌನ್ಸ್ ಬೌಂಡ್ರಿ ಸಲೀಂ ದಾಳ ಮುಖಾಂತರ ದಾಖಲಾತಿಯನ್ನು ಕಾಣುತ್ತಾ ಇದೆ. 1 ಸಿಕ್ಸರ್ ಮತ್ತು 1 ಬೌಂಡ್ರಿ ಸಲೀಂ ದಾಖಲಿಸ್ತಾ ಇದ್ದಾರೆ. ತಳಮತ್ತ 11 ಓಟವನ್ನು ತಲುಪ್ತಾ ಇದೆ. ನೆನೆಯ ಅಂತಿಮ ಪಂದ್ಯಾಟದಲ್ಲಿ ಗೇಮ್ ಚೇಂಜರ್ಸ್ ವಿರುದ್ಧವಾಗಿ ಅಭಿಮಾನಿ ಕ್ರಿಕೆಟರ್ಸ್ ಜಯಿಸಿತ್ತು. ಈತ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಆಡುತ್ತಾ ಇದ್ದಾರೆ. ಇಲ್ಲಿ ಜಯವನ್ನ ಕಾಣುತ್ತಾರೆ, ನೋಡಬೇಕಾಗಿದೆ. ಅಭಿಮಾನ್ಯು ಕ್ರಿಕೆಟರ್ಸ್ ಆಡಿರ್ತಕ್ಕಂಥ 5 ಪಂದ್ಯಾಟದಲ್ಲಿ 3 ಜಯಿಸಿದ್ದಾರೆ. 4ನೇ ಜಯಕ್ಕಾಗಿ ಇಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ 5ರಲ್ಲಿ 2 ಜಯಿಸಿದ್ದಾರೆ. ಅಂತಿಮ ಚೆಂಡು ಸ್ಟೆಪ್ ಔಟ್ ಮಾಡಿಕೊಂಡು ಬೇಸಬಲ ಪ್ರಯತ್ನ ಯುವ ಬೌಲರ್ ಧನು ಇಲ್ಲಿ ಮೊದಲೊಂದು ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಇಲ್ಲಿ ಸಲೀಂ ವಾಪಸ್ ಆಗ್ತಾ ಇದ್ದಾರೆ. 4 ಮತ್ತು 5ನೇ ಚೆಂಡಿಗೆ ಸಿಕ್ಸರ್ ಬೌಂಡ್ರಿನ ದಾಖಲಿಸಿದ ಆಟಗಾರ ಇಲ್ಲಿ ಸ್ಟೆಪ್ ಔಟ್ ಮಾಡಿಕೊಂಡು ಬೇಸಬಲ ಪ್ರಯತ್ನವನ್ನು ಕಂಡ್ರು. ಯಶಸ್ಸನ್ನು ಕಾಣ್ತಾ ಇಲ್ಲಿ ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 11ಕ್ಕೆ ಮೊದಲ ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರರ ಸೇರ್ಪಡೆ ಮಂಜುನಾಥ್ ಅವರ ಅಂಕಣಕ್ಕೆ ಬರ್ತಾ ಇದ್ದಾರೆ. ಆರಂಭಿಕ ಓವರ್ ಧನು ಮುಕ್ತಾಯವನ್ನು ಮಾಡಿಕೊಟ್ರು. 11 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರಾರಂಭಿಕ ವಿಕೆಟ್ಸ್ ಅನ್ನೋದೇ ಸಲೀಂ ರೂಪದಲ್ಲಿ ಕಳ್ಕೊಳ್ತಾ ಇದೆ ಅಭಿಮಾನ್ಯು ಕ್ರಿಕೆಟರ್ಸ್ಗಳ ತಂಡ. ಅಂತಿಮ 42ಕ್ಕೆ 78 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. 4ನೇ ದಿನದ 2ನೇ ಪಂದ್ಯಾಟ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣ ಗುಂಜೂರು ಒಳಭಾಗದಲ್ಲಿ ಸಾಗ್ತಾ ಇದೆ ಕೂಡ. ಇದಾದ ಬಳಿಕ 3ನೇ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಡ್ರೀಮ್ ಡಿಫೆಂಡರ್ಸ್ ಮತ್ತು ಗೇಮ್ ಚೇಂಜರ್ಸ್ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಬಹಳಷ್ಟು ಸಮಾಲೋಚನೆಗಳು ಸಾಗ್ತಾ ಇದೆ. ಯಾವ ಹೆಸರನ್ನು ಪರಿಚಯಿಸಿ ನೋಡಬೇಕಾಗಿದೆ. 2 ತಂಡಗಳು ಜಯಕ್ಕಾಗಿ ಹೋರಾಟ, ಪ್ರತಿ ಹೋರಾಟದ ಪಂದ್ಯವನ್ನು ಆಡುತ್ತಾ ಇದೆ. ಪ್ರಮೋದ ಸಾರ್ಗ ಭಾಗದಲ್ಲಿ ವಾಜಿದ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಆರಂಭಿಕ ಎಸೆತ ಮುಕ್ತಾಯವನ್ನು ಕಾಣುತ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಮತ್ತು ಅಪ್ರತಿಮ ಆಟಗಾರ ವಾಜಿದ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ನೆನೆ ದಿನದ ಅಂತಿಮ ಪಂದ್ಯಾಟದ ಬಹಳಷ್ಟು ತಮ್ಮ ಏಕಾಂಗಿ ಆಟವನ್ನು ಮುಂದುವರಿಸುವ ಮುಖಾಂತರವಾಗಿ ಪಂದ್ಯಾಟವನ್ನು ಜಯಿಸಿಕೊಟ್ಟಿದ್ರು. ಲಗ್ಲಾನ್ಸ್ ಮಾಡುವಂತ ಪ್ರಯತ್ನಗಳು ಸಾಗ್ತದೆ. ಬಿಡುಗಡೆ ಚೆಂಡು ಚಲಿಸದ ಒಂದು ಸೇರ್ಪಡಾಯ್ತಾ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣುತ್ತಾ ಇದೆ. ಅಂತಿಮ ಹಂತದಲ್ಲಿ ಓಟಗಳಿಗೆ ಅವಕಾಶ ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ. ನಡುವೆ 2 ಓಟಗಳ ಪೂರೈಕೆಯೂ ಕೂಡ 13 ಓಟವನ್ನು ತಲುಪ್ತಾ ಇದೆ.
ಎರಡನೆಯ ಓವರ್ ಚಾಲ್ತಿಯಲ್ಲಿ ಕೂಡ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶವನ್ನ ಇಲ್ಲಿ ಮಾಡಿ ಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಕ್ಷಣ ಕಾಲ ಗಾಳಿಯಲ್ಲಿ ಹೇಳ್ತಾ ಇತ್ತು. ಗೋಟದ ಭಾಗದಲ್ಲಿ ಹದ್ದರಿ ಆಘಾತವನ್ನು ಕಾಣ್ತಾ ಇದೆ. ಬಿರುಸಿನ ಆಟಗಾರನ ವಿಕೆಟ್ ಸಿತ್ತ ನೆಲ ಕೊಡುತ್ತಾ ಇದೆ ಅಭಿಮಾನ್ಯು ಕ್ರಿಕೆಟರ್ಸ್. ಮೊದಲ ಸರದ 2 ಮಂದಿ ಆಟಗಾರ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಪ್ರಾರಂಭಿಕ ಓವರ್ ಕೊನೆಯ ಸಲೀಂ ರೂಪದಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಆ ಬಳಿಕ ಅವರ 4ನೇ ಸದಲ್ಲಿ ವಾಜಿದಿತ್ತ ವಾಪಸ್ ಆಗ್ತಾ ಇದ್ದಾರೆ. ರಾಜ ಟೆನ್ನಿಸ್ ಮತ್ತು ಅಪ್ರತಿಮ ಆಟಗಾರ ಸಂದೀಪ್ ಪುಂಜಾಲಿ ಅಂಕಲ್ ಎಂಟನ್ನು ಪಡ್ಕೊಳ್ತಾ ಇದ್ದಾರೆ. ಅದೇ ಯಾವ ರೀತಿ ಒಂದು ಇನ್ನಿಂಗ್ಸ್ ಅನ್ನು ಮುಂದುವರಿಸ್ತಾರೆ ನೋಡಬೇಕಾಗಿದೆ. ಪಂಜಾಲಿ ಅಂಕಣಕ್ಕೆ ಬರ್ತಾ ಇದ್ದಾರೆ. 13ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. 38 ಚೆಂಡುಗಳಲ್ಲಿ 76 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ಅದ್ಯಾವ ರೀತಿ ಒಂದು ಜೊತೆ ಆಟವನ್ನು ಮುಂದುವರಿಸ್ತಾರೆ ನೋಡಬೇಕಾಗಿದೆ. ಎರಡು ಎಸೆತಗಳು ಬಾಕಿ ಉಳಿತಾ ಇದೆ ಎರಡನೆಯ ಓವರ್ ಮುಕ್ತಾಯಕ್ಕಾಗಿ. ಮತ್ತೆ 5ನೆಯ ಬಾರಿ ಪುಂಜಾಲಿ ಸ್ಟ್ರೈಕ್ ಅಲ್ಲಿ ನಗತವನ್ನ ಕಾಣ್ತಾ ಇರ್ತಕ್ಕಂಥ ಚೆಂಡು ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ಬರುತ್ತಾ ಇಲ್ಲ. ಪುಂಜಾಲಿ ಹದಾರಿ ನೆಲ ಕೊರಳುತ್ತಾ ಇದ್ದಿತ್ತ ಮತ್ತೆ ಪುಂಜಾಲಿ ವಾಪಸ್ ಆಗ್ತಾ ಇದ್ದಾರೆ. ಸತತವಾಗಿ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. 13ಕ್ಕೆ 3 ಹೋದರಿಯನ್ನು ಕಳ್ಕೊಳ್ತಾ ಇದ್ದಾರೆ. ಅಭಿಮಾನ್ಯು ಕ್ರಿಕೆಟರ್ಸ್ ಅದ್ಯಾವ ಆಟಗಾರನ ಕಳಿಸಿಕೊಡ್ತಾ ನೋಡಬೇಕಾಗಿದ್ದಿತ್ತ. 89ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇದೆ. ಮೆಹುಲ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮತ್ತೊರು ಹಿರಿಯ ಆಟಗಾರ ಅದೇ ಯಾವ ರೀತಿ ಮಂಜು ಅವರ ಜೊತೆಗಾಗಿ ಜೊತೆ ಆಟವನ್ನು ಮುಂದುವರಿಸ್ತಾ ನೋಡಬೇಕಾಗಿದೆ. ಈಗಾಗಲೇ 3 ಪ್ರಮುಖ ವಿಕೆಟ್ಸ್ ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಆರಂಭಿಕ ಹಂತದಲ್ಲಿ ಸಲೀಂ ರೂಪದಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಂಡ್ರ ಬಳಿಕ ವಾಜಿದ್ ವಾಪಸ್ ಆಗಿದ್ದಾರೆ. ಆ ಬಳಿಕ ಕಳೆದ ಚೆನ್ನ ಸಂದೀಪ್ ಪಂಜಾಲಿ ಇಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ ಕೂಡ. ಬಹಳ ಒಂದು ಎಸೆಗಾರರ ಪ್ರಮೋದ್ ದಾಖಲಿಸಿದ್ದಾರೆ. ಕೊನೆ ಒಂದು ಎಸೆ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ತಟಿಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗುತ್ತಾ ಇದೆ. ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣುತ್ತಾ ಇಲ್ಲ. ಬಹಳ ಮತ್ತೆ ಓವರ್ ಇಲ್ಲಿ ಮುಕ್ತಾಯವನ್ನು ಕಾಣುತ್ತಾ ಇದೆ. ಮುಕ್ತಾಯದ 2 ಓವರ್ಗಳಲ್ಲಿ 13 ಓಟವನ್ನು ದಾಖಲಿಸಿದ್ದಾರೆ. 3ನೇ ಓವರ್ ಆರಂಭವನ್ನು ಕಾಣಲಿಕ್ಕಿದೆ ಕೂಡ. 2 ತಂಡಗಳು ಜಯಕ್ಕಾಗಿ ಹೋರಾಟದ ಪಂದ್ಯಾಟವನ್ನು ಆಡುತ್ತಾ ಇದೆ. ಅದ್ಯಾವ ಒಂದು ತಂಡ ಪ್ರಸ್ತುತ ಪಂದ್ಯಾಟವನ್ನು ಜಯಿಸ್ತಾರೆ ನೋಡಬೇಕಾಗಿದೆ ಕೂಡ. 2 ಬಾರಿ ಹಗಲು ರಾತ್ರಿಯ ರಾಜ್ಯ ಮಟ್ಟದ ಪಂದ್ಯಾಕೂಟವನ್ನು ನಡೆಸಿರ್ತಕ್ಕಂಥ ಸಂಸ್ಥೆ KVR ಸಂಸ್ಥೆ ಈ ಬಾರಿ ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ 2026 ಪಂದ್ಯಾಕೂಟವನ್ನು ನಡೆಸ್ತಾ ಇದೆ. KVR ಮತ್ತು KMS ಗ್ರೂಪ್ ಎಂದು ಪಂದ್ಯಾಕೂಟವನ್ನು ಆಯೋಜನೆ ಮಾಡ್ತಾ ಇದೆ ಕೂಡ. ಹೊಸ ಬೌಲರ್ ಇಲ್ಲಿ ಮತ್ತೆ ಅದನ್ನು ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಓವರ್ ಅನ್ನ
ಬಹಳಷ್ಟು ಮತ್ತೆ ಮುಕ್ತಾಯವನ್ನು ಮಾಡಿಕೊಟ್ಟಂತ ಬೌಲರ್ ಇಲ್ಲಿ ಮತ್ತೆ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ 36ಕ್ಕೆ 76 ಓಟಗಳ ಅವಶ್ಯಕತೆ. ಮಂಜುನಾಥ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಧನು ಎಸ್ಆರ್ ಭಾಗದಲ್ಲಿ. 36ಕ್ಕೆ 76. ಆರಂಭಿಕ ಎಸೆತ ಧನು ಮುಕ್ತಾಯವನ್ನು ಮಾಡಿಕೊಡಿದ ಹೊರ ತಿರುವರ ಕಾಣ್ತಾ ಇದೆ. ವೈಡ್ ಬಾಲ್ ಸೂಚನೆ ನಿರ್ಣಾಯಕ ರವಾನ ಸರಿತ ಒಂದೋಟದ ಹೆಚ್ಚುವರಿ 14 ಓಟಗಳು ತಲುಪ್ತಾ ಇದೆ ಕೂಡ. ಮೊತ್ತ 14. ಮಂಜಾಣ ಸ್ಟ್ರೈಕ್ ಅಲ್ಲಿದ್ದಾರೆ. ಧನು ಹೆಸರಗತ 3ನೇ ಚೆಂಡು ಮಂಜುನಾಥ್ ದಾಳ ಮುಖಾಂತರ ಮಿಡ್ ವಿಕೆಟ್ ಸೀಮಾರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ ಮಂಜುನಾಥ್ ಖಾತೆ ಆರಂಭವನ್ನು ಕಾಣ್ತಾ ಇದೆ. ಮೊತ್ತ 6 ಓಟಗಳ ಮುಖಾಂತರ ಗೀತ 20 ಓಟವನ್ನು ತಲುಪ್ತಾ ಇದೆ. ಏನಿರ್ತಕ್ಕಂಥ 35 ಚೆಂಡುಗಳಲ್ಲಿ 69 ಓಟಗಳು ಬರಬೇಕಾಗಿದೆ. ಈ ರೀತಿಯ ಸಿಕ್ಸರ್ಗಳ ಜೊತೆಗಾಗಿ ಬೌಂಡ್ರಿಯನ್ನು ದಾಖಲಿಸಿದ್ರೆ ಅಭಿಮಾನಿ ಮತ್ತೊಂದು ಜಯವನ್ನ ಕಾಣಲಿಕ್ಕಿದ್ದಾರೆ. ಅದೇ ಯಾವ ರೀತಿ ಯಶಸ್ಸನ್ನು ಕಾಣ್ತಾರೆ ನೋಡಬೇಕಾಗಿದೆ. ಪ್ರಮುಖ 3 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. ಧನು ಮೊದಲ ಚೆಂಡಿನ ಸಿಕ್ಸರ್ ಅನ್ನು ಬಿಟ್ಕೊಡ್ತಾ ಇದ್ದಾರೆ. ಎರಡನೆಯ ಚೆಂಡು ಸೋವಾರಾಗಿ ಬೀಳ್ತಾ ಇದೆ. ನಡುವೆ ಊಟಗಳು ಇತ್ತ ಬರ್ತಾ ಇಲ್ಲ. ಆರಂಭಿಕ ಚೆಂಡಿನಲ್ಲಿ ಮಿಡ್ ವಿಕೆಟ್ ಬರಬಾರದು. ಸಿಕ್ಸರ್ಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟರು ಕೂಡ ಬಳಿಕ ಧನು ಈತ ಡಾಟ್ ಬಾಲ್ ಅನ್ನು ಇತ್ತ ದಾಖಲಿಸ್ತಾ ಇದ್ದಾರೆ. ಇಲ್ಲಿ 2 ಚೆಂಡುಗಳು ಮುಕ್ತಾಯವನ್ನು 3ನೇ ಓವರ್ನಲ್ಲಿ ಕಾಣ್ತಾ ಇದೆ. 89ರ ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇದೆ. ಮತ್ತೆ 3ನೇ ಬಾರಿ ತಟ್ಟಿಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಒಂದು ಊಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಸ್ಟ್ರೈಕ್ ರೊಟೇಟ್ ಮಾಡುವಂತ ಪ್ರಯತ್ನವನ್ನು ಮಂಜುನಾಥ್ ಅವರು ಮಾಡ್ತಾರೆ. ಯಶಸ್ಸನ್ನು ಕಂಡ್ರು. 21 ಊಟವನ್ನು ತಲುಪ್ತಾ ಇದೆ ಕೂಡ. ಮೆಹುಲ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಕ್ಲಿಯರ್ ಸ್ಟ್ರೈಕರ್ಸ್ ವರ್ಸಸ್ ಅಭಿಮಾನ್ಯು ಕ್ರಿಕೆಟರ್ಸ್ ಪ್ರಸ್ತುತ ಪಂದ್ಯಾಟವನ್ನು ಆಡುತ್ತಾ ಇರತಕ್ಕಂಥ ಪ್ರತಿಷ್ಠಿತ ಸಂಸ್ಥೆಗಳು. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಿರೀಕ್ಷಿತ ಹೊರತಗಳು ಬರುತ್ತಾ ಇಲ್ಲ. ಒಂದು ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ರಿಸ್ಕ್ ಸಿಂಗಲ್ ಅಪಾಯಕಾರಿ ಓಟಗಳ ಪೂರೈಕೆಯನ್ನು ಕಾಣ್ತಾ ಇದೆ. ಒಂಟಿ ಓಟವನ್ನ ಇಲ್ಲಿ ಇವಾಗ ದಾಖಲಿಸ್ತಾ ಇದ್ದಾರೆ. 22 ಓಟವನ್ನು ತಲುಪ್ತಾ ಇದೆ. ಮತ್ತೆ 5ನೇ ಬಾರಿ ಬೀಸಬಲ್ಲ ಪ್ರಯತ್ನಗಳು ಮತ್ತೆ ಸಾಗ್ತಾ ಇದೆ. ಮತ್ತೆ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಆರಂಭಿಕ ಚೆಂಡಿನ ಧನು ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು ಕೂಡ ಆ ಬಳಿಕದ ಚೆಂಡನ್ನು ಬಹಳಷ್ಟು ತಮ್ಮತೆಗೆ ದಾಖಲಿಸಿದ್ದಾರೆ. ಕೊನೆ ಒಂದೇ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ ಕೂಡ. ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇರತಕ್ಕಂಥ ಸಂಸ್ಥೆ ಆಸಿಫ್ ಅವರ ಮಾಲೀಕತ್ವದ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈ ಒಂದು ಪಂದ್ಯಾಕೂಟದೊಂದು ಚಿತ್ರೀಕರಣ ಮಾಡಿ ಯೂಟ್ಯೂಬ್ ಮುಖಾಂತರ ವಿತರಿಸ್ತಾ ಇದ್ದಾರೆ. ಅಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಒಂದೆಡೆ ಸಿಸ್ಟಮ್ ಆಪರೇಟರ್ ಆಗಿ ಒಂದೆಡೆ ಸಹ ಹತ್ತಿದ್ದಾರೆ. ಆನ್ಲೈನ್ ಸ್ಕೋರರ್ ಆಗಿ ನಮ್ಮೊಂದಿಗೆ ಶಾಹೀಲ್ ಅವರಿದ್ದಾರೆ. ಮೈನ್ ಕ್ಯಾಮರಾಮನ್ ಆಗಿ ಒಂದರೆ ಮುರಳಿ, ಜಿತೇಂದರ್, ವಿವೇಕ್, ರೇಹಾನ್, ಫಾಜಿಲ್, ಚಿರು ಸೇನಾ ಕ್ಯಾಮರಾಮನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ KHPL 2026 ಮುಖಾಂತರವಾಗಿ ನಾವು ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.
ಇಲ್ಲಿ 3ನೇ ಓವರ್ ಮುಕ್ತಾಯ. 23ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. ಅಂತಿಮ 30 ಚೆಂಡುಗಳಲ್ಲಿ 66 ರೂಟುಗಳು ಜಯಕ್ಕಾಗಿ ಬರಬೇಕಾಗಿದೆ. ಬಹಳಷ್ಟು ಸಮಾಲೋಚನೆ ನಡೆಸ್ತಾ ಇದೆ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್. ಅದ್ಯಾವ ಎಸೆತಗಾರರನ್ನು ಪರಿಚಯಿಸ್ತಾ ನೋಡಬೇಕಾಗಿದೆ. ಈಗಾಗಲೇ ಈ 2 ಮಂದಿ ಬೌಲರ್ಸ್ಗಳು 23 ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ. ಪ್ರಮುಖ 3 ವಿಕೆಟ್ಸ್ ಅನ್ನು ಪಡ್ಕೊಂಡಿದ್ದಾರೆ ಕೂಡ. ಗೋಕುಲ ಸರ್ಗ ಭಾಗದಲ್ಲಿ ಬೀಸಬಲ ಪ್ರಯತ್ನಗಳು ಸಾಗ್ತಾ ಇದೆ. ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಳತಗಳು ಬರುತ್ತಾರೆ. ಗೋಟದ ಭಾಗದಲ್ಲಿದ್ದ ಸುಲಭ ಸಾಧ್ಯತೆಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಇಲ್ಲಿ ಮಂಜೂರವರು ವಾಪಸ್ ಆಗ್ತಾ ಇದ್ದಾರೆ. 23ಕ್ಕೆ 4ನೇ ವಿಕೆಟ್ಸ್ ಕಳ್ಕೊಳ್ತಾ ಇದೆ. ಹಾರ್ಡ್ ಬಾಲ್ ಕ್ರಿಕೆಟ್ ಪಂದ್ಯ ಕೂಡಲೇ ತನ್ನದಾದ ಯಶಸ್ಸನ್ನು ಕಂಡಿರ್ತಕ್ಕಂಥ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ರಮೇಶ್ ಮ್ಯಾಕ್ಸಿತ ಅಂಕಗಳ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ದಿನದಲ್ಲಿ 14 ಚೆಂಡುಗಳ 44 ರನ್ ಅಜಯದ ಆಟವನ್ನು ಅಭಿಮನ್ಯು ಕ್ರಿಕೆಟರ್ಸ್ ಪರವಾಗಿ ದಾಖಲಿಸಿದ್ರು. ಅದೇ ರೀತಿ ಹದರ ಒತ್ತಡ ಪರಿಸ್ಥಿತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅಜಯದ ಆಟವನ್ನು ಮುಂದುವರಿಸ್ತಾರೆ ನೋಡಬೇಕಾಗಿದೆ. 23ಕ್ಕೆ 4 ವಿಕೆಟ್ಸ್ಗಳು ಇಲ್ಲಿ ನೆಲಗೊಳ್ಳುತ್ತಾ ಇದೆ. ಇಪ್ಪತ್ತೊಂಬತ್ತು ಎಸೆತಗಳು ಬಾಕಿ ಉಳಿತಾ ಇದೆ. 66 ಓಟಗಳು ಬರಬೇಕಾಗಿದೆ. ಗೋಕುಲ್ ಮತ್ತೆ 2ನೇ ಬಾರಿ ಮ್ಯಾಕ್ಸಿ ಸ್ಟ್ರೈಕ್ ಅಲ್ಲಿ. ಮ್ಯಾಕ್ಸಿ ಗೆಲ್ಸರ 2ನೇ ಚೆಂಡು ನಡುವೆ ನಿರೀಕ್ಷಿತ ಹೊರತಗಳು ಬರುತ್ತಲ್ಲ. ಅಂತಿಮ ಧರಿತ ಲೆಗ್ ಬೈ ರೂಪದ ಓಟಗಳು ದಾಖಲಾತಿಯನ್ನು ಕಾಣುತ್ತಾ ಇದೆ. ಇಪ್ಪತ್ತ 4 ಓಟವನ್ನು ತಲುಪ್ತಾ ಇದೆ. ಮೆಹುಲ್ ಸ್ಟ್ರೈಕ್ ಅಲ್ಲಿ. ಗೋಕುಲ್ ಮತ್ತೆ 3ನೇ ಬಾರಿ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮತ್ತೆ ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ 25ರಲ್ಲಿ ಸ್ಥಗಿತವನ್ನು ಕಾಣುತ್ತಾ ಇದೆ. 64 ಓಟಗಳು ಇನ್ನಿರುವಂತೆ 26 ಚೆಂಡುಗಳಲ್ಲಿ ಬರಬೇಕಾಗಿದೆ ಜಯಕ್ಕಾಗಿ. ಮ್ಯಾಕ್ಸಿ ಗೆಲ್ಸರಗಂತ ಚೆಂಡು ಕವರ್ಸ್ ಬಾಗಿಲು ಚಲಿಸಿದ ದೂಟಗಳ ಸೇರ್ಪಡೆ. ಅಂತಿಮ ಹಂತ ಕ್ಷೇತ್ರ ಶೆಡವಟ್ಟು 4 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. ಮ್ಯಾಕ್ಸಿ ದಾಣ ಮುಖಾಂತರವಾಗಿ 29 ಓಟವನ್ನು ತಲುಪ್ತಾ ಇದೆ.
ಮ್ಯಾಕ್ಸಿ ಹೆಸರಾಗಂತ ಚೆಂಡು ಬಹಳ ಶುದ್ಧ ಬರುತ್ತೆ ಹೊಳತ ರಮೇಶ್ ಮ್ಯಾಕ್ಸಿ ದಾಳ ಮುಖಾಂತರ ಹೋಗಿತ್ತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳ ಶುದ್ಧವಾದ ಸಿಕ್ಸರ್ ಅನ್ನು ದಾಖಲಿಸಿದ್ರು. 6 ಓಟಗಳ ಸೇರ್ಪಾಡೆ, 35 ಓಟವನ್ನು ತಲುಪ್ತಾ ಇದೆ. 4 ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 24ಕ್ಕೆ 54 ಓಟಗಳ ಅವಶ್ಯಕತೆ. ಇನ್ನು ಕೂಡ ಅನುಭವಿ ಆಟಗಾರ ಅಂಕಣವಾಗಲು ಪರಿಸ್ಥಿತಿಯನ್ನು ಕಾಣ್ತಾ ಇದೆ. ದಯವಿಟ್ಟು ನೀರು ಎತ್ಕೊಂಡು ಹೋಗೋರು ಟೀ ಶರ್ಟ್ ಅನ್ನು ಧರಿಸ್ಕೊಂಡು ಹೋಗಿ. ಮೇಹುಲ್ ಮತ್ತು 17 ಜನ ಪ್ಲೇಯರ್ಸ್ ರಮೇಶ್ ಕೊಟ್ಟಿದ್ದೀವಿ, ಮ್ಯಾಕ್ಸಿ. ಟೀ ಶರ್ಟ್ಸ್ ಕೊಟ್ಟಿದ್ದೀವಿ. ಜೊತೆ ಆಟ ಮುಂದುವರಿ ಖಾದ್ಯನ ಕಾಣ್ತಾ ಇದೆ. ಅಂತಿಮ ಹಂತದ ಬಂದಿದೆ, 24. ತಗೊಂಡೋಗು ರನ್. ಇದಾದ ಬಳಿಕ 3ನೆಯ ಪಂದ್ಯ ಸಾಗಲಿಕ್ಕಿದೆ. ಡ್ರೀಮ್ ಡಿಪೆಂಡರ್ಸ್ ಮತ್ತು ಗೇಮ್ ಚೇಂಜರ್ಸ್ ಪಂದ್ಯಾಟವನ್ನು ಆಡಲಿಕ್ಕಿದ್ದೀರಿ. ಗೇಮ್ ಚೇಂಜರ್ಸ್ ಟಾಸ್ ಅನ್ನು ಜಯಿಸಿಕೊಂಡು ಬಾಲ್ ಪಾಸ್ ನಿರ್ಧಾರವನ್ನು ಮಾಡಿದ್ದೀರಿ. ಈ ಪಂದ್ಯವನ್ನು ಮುಕ್ತಾಯದ ಬಳಿಕ ತಾವು ಕ್ಷೇತ್ರ ರಕ್ಷಣೆಗೆ ಅಂಕಣಕ್ಕೆ ಸಾಗಬೇಕು. ಇದು 4 ಓವರ್ಗಳ ಮುಕ್ತಾಯದ ಬಳಿಕ ವೀಕ್ಷಕರಲ್ಲಿ ಕೂಡ ನಾವು ಬದಲಾವಣೆ ಕಂಡುಕೊಳ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಸಿರ್ಸಿಯ ಶ್ರೀಯುತ ರಾಕೇಶ್ ಅವರನ್ನು ಬಹಳಷ್ಟು ಅಭಿಮಾನದಿಂದ ಬರಮಾಡಿಕೊಳ್ತಾ ಇದ್ದೇವೆ ಕೂಡ. ಇಪ್ಪತ್ನಾಲ್ಕು ಎಸೆತಗಳಲ್ಲಿ 54 ರನ್ನಿನ ಅವಶ್ಯಕತೆ ಇರುವ ಹಾಗೆ ಗಂಗಾವತಿಯ ಮ್ಯಾಕ್ಸಿ ಕೊನೆಯ 2 ಎಸೆತಗಳಲ್ಲಿ ಸಿಕ್ಸರ್ ಬೌಂಡ್ರಿ ಮೂಲಕ ಮತ್ತೆ ತಮ್ಮ ತಂಡಕ್ಕೆ ಒಂದು ಮುನ್ನಡೆಯನ್ನು ಬರಿತಾ ಇದ್ದಾರೆ. ಮುಂದಿನ ಓವರ್ ಬೌಲಿಂಗ್ ನಲ್ಲಿ ಬದಲಾವಣೆ. ಬೌಲಿಂಗ್ ನಲ್ಲಿ ಡೊಮಿನಿಕ್ ಫೆರ್ನಾಂಡಿಸ್, ಸ್ಟ್ರೈಕ್ ನಲ್ಲಿ ಮೆಹುಲ್. 4 ಎಸೆತಗಳನ್ನು ಆಡಿ ಕೇವಲ 2 ರನ್ಗಳನ್ನು ಕಲೆ ಹಾಕಿದ್ದಾರೆ ಮೆಹುಲ್. ಕಾದು ನೋಡಬೇಕಾಗಿದೆ. 24 ಎಸೆತ, 54 ರನ್ನಿನ ಅವಶ್ಯಕತೆ. ಮೊದಲನೇ ಎಸೆತ ಪುಲ್ ಮಾಡಲು ಪ್ರಯತ್ನ. ಬ್ಯಾಟಿಗೂ ಬಾಲಿಗೂ ಯಾವುದೇ ಸಂಪರ್ಕವಿಲ್ಲ, ನೇರವಾಗಿ ಗೂಟ ರಕ್ಷಕರ ಕೈಯಲ್ಲಿ ಚೆಂಡು. ಗೆಲ್ಲಲೇಬೇಕಾದ ಒತ್ತಡದಲ್ಲಿದೆ 2 ತಂಡ. ಮೆಹುಲ್ ಎಲ್ಲೋ ಒಂದು ಬದಿಯಲ್ಲಿ ಡಾಟ್ ಬಾಲ್ಸ್ ಕಾಸ್ಟ್ ದೆಮ್ ವೆರಿ ಬ್ಯಾಡ್ಲಿ. ಮತ್ತೊಂದು ಪುಲ್ ಮಾಡಲು ಪ್ರಯತ್ನ. ಕಾದು ನೋಡಬೇಕು ಮೆಹುಲ್ ಯಾವ ರೀತಿಯಾದಂತಹ ಬ್ಯಾಟಿಂಗ್ ಪೊಸಿಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಕೊಂಚ ಡಾಟ್ ಬಾಲ್ ಒತ್ತಡವನ್ನು ಹೇರ್ತಾ ಇದೆ. ನಾನ್ ಸ್ಟ್ರೈಕರ್ ಬ್ಯಾಟ್ಸ್ಮನ್ ರಮೇಶ್ ಮ್ಯಾಕ್ಸಿ ಅವರ ಮೇಲೆ ಕೂಡ ಸ್ಟ್ರೈಕ್ ಅನ್ನ ರೊಟೇಟ್ ಮಾಡಬೇಕಾಗುತ್ತೆ. ರಮೇಶ್ ಮ್ಯಾಕ್ಸಿ ಅವರಿಗೆ ಸ್ಟ್ರೈಕ್ ಅನ್ನು ನೀಡಬೇಕಾಗುತ್ತೆ ಅಲ್ಲಿ. ಮತ್ತೊಂದು ಎಳೆದು ಬಾರಿಸಲು ಪ್ರಯತ್ನ. ಈ ಬಾರಿ ಸ್ಟ್ರೈಕ್ ನಲ್ಲಿ ಬದಲಾವಣೆ ಆಗ್ತಾ ಇದೆ. ವಿಕೆಟ್ ಕೀಪರ್ ಅವರ ಕೊಂಚ ವಿಫಲತೆಯಲ್ಲಿ 1 ರನ್ಗಳ ಸೇರ್ಪಡೆ ಬಾಯ್ಸ್ ಮೂಲಕ. ತಂಡದ ಮೊತ್ತ 36, 4 ವಿಕೆಟ್ ನಷ್ಟಕ್ಕೆ. ಈ ಬಾರಿ ಸ್ಟ್ರೈಕ್ ನಲ್ಲಿ ಗಂಗಾವತಿಯ ಮ್ಯಾಕ್ಸಿ. ಬಟ್ ಇಟ್ಸ್ ನೌ ಆರ್ ನೆವರ್. ಬ್ಯಾಟ್ಸ್ಮನ್ ಗಳು ಚೇಂಜ್ ಆಗ್ತಾ ಇದ್ದಾರೆ. ಮೆಹುಲ್ ಇಸ್ ಬೀಯಿಂಗ್ ರಿಪ್ಲೇಸ್ಡ್ ಬೈ ಐ ಥಿಂಕ್ ಬಾಗಲಕೋಟೆ ಬಿಳಿಗೆ ಮುತ್ತು ನಾಯ್ಕ್ ಅಂಕಣವನ್ನ ಪ್ರವೇಶಾತಿ ಕಾಣ್ತಾ ಇದ್ದಾರೆ. ಎಲ್ಲೋ ಒಂದು ಬದಿಲಿ ಮೆಹುಲ್ ಔಟ್ ಆಫ್ ಫಾರ್ಮ್.
ಸ್ವಲ್ಪ ಬೇಗ ಬೇಗನೆ ಬರಬೇಕು ಸರ್. ಕಾದು ನೋಡಬೇಕು. ಬಾಗಲಕೋಟೆ ಬೀಳಗಿಯ ಹಾಗೂ ಗಂಗಾವತಿಯ ಕೊಪ್ಪಳದ ಗಂಗಾವತಿಯ ಆಟಗಾರರು ಇಬ್ಬರು ಕೂಡ ಏನಾದರೂ ಅಭಿಮಾನ್ಯು ಕ್ರಿಕೆಟರ್ಸ್ ತಂಡಕ್ಕೆ ದಡವನ್ನು ಸೇರಿಸ್ತಾರ ಅಂತ ಕಾದು ನೋಡಬೇಕಾಗಿದೆ. ಬೆಂಗಳೂರಿನ ಆಟಗಾರ ಅಷ್ಟೊಂದು ಏನಾದರೂ ಪ್ರದರ್ಶನ ನೀಡಲಿಲ್ಲ ಈ ಒಂದು ಪಂದ್ಯದಲ್ಲಿ. ಹೊರಗಿನ ಆಟಗಾರರ ಮೇಲೆ ನಿರೀಕ್ಷೆ ಇದೆ. ಮ್ಯಾಕ್ಸಿ ಅಂಡ್ ಮುತ್ತು ನಾಯ್ಕ್ ಅಂಕಣದಲ್ಲಿ. ಬೌಲಿಂಗ್ ನಲ್ಲಿ ಉತ್ತರ ಕನ್ನಡ ಸಿದ್ದಾಪುರ ಭಾಗದ ಡಾಮಿನಿಕ್ ಸಿದ್ದಾಪುರ. ಸ್ವೀಪರ್ ಕವರತ್ತ ಚೆಂಡು 1 ರನ್ಗಳ ಸೇರ್ಪಡೆ. 2 ರನ್ಗಾಗಿ ಓಟದ ಕಾರಣಕ್ಕೂ ಉತ್ತಮವಾದಂತಹ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯವನ್ನು ಕಂಡುಕೊಳ್ತಾ ಇದೆ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ತಂಡ. 2 ರನ್ಗಳ ಸೇರ್ಪಡೆ. 2 ರನ್ಗಳೊಂದಿಗೆ ತಂಡದ ಮೊತ್ತದಲ್ಲಿ ಏರಿಕೆ 38. ಇನ್ನುಳಿದಂತ 20 ಎಸೆತ 51 ಓಟಗಳ ಅವಶ್ಯಕತೆ. ಮತ್ತೊಂದು ಮುಂದೆ ಒಂದು ಎಳೆದು ಬಾರಿಸಲು ಪ್ರಯತ್ನ. 1 ರನ್. 2 ರನ್ಗಾಗಿ ಓಟ. ಬ್ಯಾಟ್ ಥ್ರೋ. 2 ರನ್ಗಳು ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಡಾಮಿನಿಕ್ ಸಿದ್ದಾಪುರ ಅವರ ಎಸೆತಗಳನ್ನು ಅಷ್ಟು ಸುಲಭವಾಗಿ ಹೊಡೆಯಲು ಸಾಧ್ಯವಿಲ್ಲ. KSPL ನಲ್ಲಿ ಉತ್ತರ ಕನ್ನಡ ತಂಡದ ಕ್ಯಾಪ್ಟನ್ ಕೂಡ ಆಗಿದ್ರು ಅವರು ಡಾಮಿನಿಕ್ ಫರ್ನಾಂಡಿಸ್. ಅವರು ಕೂಡ ಟೆನ್ನಿಸ್ ಬಾಲ್ ನಲ್ಲಿ ತನ್ನದೇ ಆದಂತಹ ಛಾಪು ಮೂಡಿಸಿದಂತ ಆಟಗಾರ, ಆಲ್ರೌಂಡರ್ ಆಟಗಾರ. ಮತ್ತೊಮ್ಮೆ ಈ ಬಾರಿ ರಿವರ್ಸ್ ಬಾರಿಸಲು ಪ್ರಯತ್ನ. ಟಾಟೆಡ್ ಡೆಲಿವರಿ ಚುಕ್ಕಿ ಎಸೆತ. 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 44 ವಿಕೆಟ್ಗಳ ನಷ್ಟಕ್ಕೆ. ಇನ್ನುಳಿದಂತಹ 18 ಎಸೆತಗಳಲ್ಲಿ 49 ರನ್ನಿನ ಅವಶ್ಯಕತೆ. 1849 ಕಷ್ಟ ಬಟ್ ಅಸಾಧ್ಯವಲ್ಲ. ಸಿಕ್ಸರ್ ಬೌಂಡ್ರಿಗಳ ಅವಶ್ಯಕತೆ ಇದೆ. ಇಬ್ಬರು ಆಟಗಾರ ಹತ್ರ ಕ್ಷಮತೆ ಇದೆ. ಮುತ್ತು ನಾಯ್ಕ್ ಹಾಗೂ ರಮೇಶ್ ಮ್ಯಾಕ್ಸಿ. ಕಾದು ನೋಡಬೇಕು ಏನು ಮಾಡ್ತಾರಂತ ತಮ್ಮ ತಂಡಕ್ಕಾಗಿ. ಸ್ವಲ್ಪ ಬೇಗ ಬೇಗನೆ ಪಂದ್ಯಾವಳಿಗೆ ಚಾಲನೆಯನ್ನ ನೀಡಿ ಸರ್. ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ನ ಮಾಲೀಕರು ಹರಿ ಅಂಡ್ ಕ್ಯಾಪ್ಟನ್ ಅವರು ಕೂಡ ಹರಿ ಅವರು ಒಂದು ಮುಂದಿನ ಬರುವಂತಹ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಟೂರ್ನಮೆಂಟ್ ನ ಆಯೋಜನೆ ಮಾಡಲು ಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದಾರೆ ಹರಿ ಅವರು. ಹದಿನೆಂಟು ಎಸೆತ 49 ಓಟಗಳ ಅವಶ್ಯಕತೆ. ರೋಮಾಂಚಕಾರಿ ಪಂದ್ಯ. ಬೌಲರ್ ನೇಮ್ ನೋ ಬಾಲ್ ಎಂದು ತೀರ್ಮಾನ. ಪ್ರಮೋದ್ ಅವರ ಮೊದಲನೇ ಎಸೆತ ಹದ್ದಿನ ಕಣ್ಣಿನ ಅಂಪೈರ್. ಫ್ರೀ ಹಿಟ್ ಎಸೆತ. ನೋ ಬಾಲ್ ಪ್ಲಸ್ 1 ರನ್. 2 ಬೋನಸ್ ರನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅಭಿಮನ್ಯು ಕ್ರಿಕೆಟರ್ಸ್ ತಂಡಕ್ಕೆ ತಂಡದ ಮೊತ್ತ 42. 18 ಎಸೆತ 47 ಓಟಗಳ ಅವಶ್ಯಕತೆ. ಸ್ಫೋಟಕ ಬ್ಯಾಟಿಂಗ್ ಮಾಡುವ ಸಾಮರ್ಥ್ಯ ಇದೆ ಈ ಆಟಗಾರರಲ್ಲಿ. ಕಾದು ನೋಡೋಣ. ಬೌಲಿಂಗ್ ನಲ್ಲಿ ಪ್ರಮೋದ್, ಅತ್ಯಂತ ಅನುಭವಿ ಆಟಗಾರ ಪ್ರಮೋದ್. ಪಾಯಿಂಟ್ ನಲ್ಲಿ ಗಲಿಯಲ್ಲಿ ಕ್ಷೇತ್ರ ರಕ್ಷಕರ ಕ್ಯಾಪ್ಟನ್ ಹರಿ. ಎಳೆದು ಬಾರಿಸಲು ಪ್ರಯತ್ನ. ಟಾಟಾ ಡೆಲಿವರಿ ಚುಕ್ಕಿ ಎಸೆತ. ಪ್ರತಿಯೊಂದು ಚುಕ್ಕಿ ಎಸೆತಗಳು ಒತ್ತಡವನ್ನು ಹೇರಲಿದ್ದಾರೆ ಬ್ಯಾಟಿಂಗ್ ತಂಡದ ಮೇಲೆ. ಮತ್ತೊಮ್ಮೆ
ಪ್ರಮೋದ್. ಓ ಅಲ್ಲೊಂದು ಬದಿಲಿ ವೈಡ್ ಆಗುವ ಚೆಂಡನ್ನ ಕಟ್ ಮಾಡಲು ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಈ ಬಾರಿ ಸ್ಟ್ರೈಕ್ ನಲ್ಲಿ ಬೀಳಿಗೆಯ ಮುತ್ತು ನಾಯಕ್. ಔಟ್ ಸೈಡ್ ಎಜ್ 1 ರನ್ಗಾಗಿ ಓಟ ಇದೆ. ಡೈರೆಕ್ಟ್ ಹಿಟ್ ಆಗಲಿಲ್ಲ. ಅಲ್ಲಿ 1 ರನ್ಗಳ ಸೇರ್ಪಡೆ. ಕ್ವಿಕ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ಸಂಘಟಿತ ಬೌಲಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ. ಅತ್ಯಂತ ಒಂದು ಲೋ ಸ್ಕೋರ್. ನಿನ್ನೆ ನಡೆದಂತ ಪಂದ್ಯ ಮತ್ತೆ ನೆನಪಾಗ್ತಾ ಇದೆ ನನಗೆ. ಏಕದಂತ ತಂಡವನ್ನು ಕೇವಲ 67 ರನ್ಗೆ ಡಿಪೆಂಡ್ ಮಾಡಿದಂತ ತಂಡ ಕ್ಲಿಯರ್ ಕ್ರೆಟ್ ಸ್ಟ್ರೈಕರ್ಸ್ ತಂಡ. ರಮೇಶ್ ಮ್ಯಾಕ್ಸಿ ಇಸ್ ಸ್ಟ್ರಗ್ಲಿಂಗ್. ಮತ್ತೊಂದು ಔಟ್ ಸೈಡ್ ಎಜ್. ಸ್ಲಿಪ್ ಫೀಲ್ಡರ್ ಕೈಯಲ್ಲಿ ಚೆಂಡು. ಕೇವಲ 1 ರನ್ಗಳ ಸೇರ್ಪಡೆ. ಸಿಂಗಲ್ಸ್ ಡಬಲ್ಸ್ ವಿಲ್ ನಾಟ್ ಹೆಲ್ಪ್ ಟೀಮ್ ಅಭಿಮನ್ಯು ಕ್ರಿಕೆಟರ್ಸ್. ದೇ ನೀಡ್ ಟು ಫೈಂಡ್ ಸಮ್ ಬೌಂಡ್ರೀಸ್ ಅಂಡ್ ಸಿಕ್ಸಸ್ ಹಿಯರ್. ವಾಟ್ ಅ ಬಾಲ್. ದಿಸ್ ಈಸ್ ಆಕರ್ಷಕವಾದಂತ ಬೌಲಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ ಪ್ರದೀಪ್ ಅವರಿಂದ. 6 ಓವರ್ಗಳ ಮುಕ್ತಾಯಕ್ಕೆ ಅಭಿಮನ್ಯು ಕ್ರಿಕೆಟರ್ಸ್ ತಂಡದ ಒಟ್ಟು ಮೊತ್ತ ಕೇವಲ 45. 4 ಉದ್ದರಿಗಳ ನಷ್ಟಕ್ಕೆ. ಇನ್ನುಳಿದಂತಹ 12 ಎಸೆತಗಳಲ್ಲಿ 44 ಓಟಗಳ ಅವಶ್ಯಕತೆ. ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ 1 ಇಲ್ಲಿವರೆಗೂ ಕೂಡ ಒಂದು ಮಾತನ್ನ ಹೇಳಬಲ್ಲೆ ಸರ್. ಪಾಯಿಂಟ್ಸ್ ಟೇಬಲ್ ನಲ್ಲಿ ಎಲ್ಲರ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಯಾವುದೂ ತಂಡ ಕೂಡ ಇನ್ನೂ ಕೂಡ ಒಂದು ತಂಡ ಕ್ವಾಲಿಫೈ ಆಗಿಲ್ಲ. ಯಾವುದೇ ತಂಡ ಕೂಡ ಇನ್ನೂ ಕೂಡ ಎಲಿಮಿನೇಟ್ ಆಗಿಲ್ಲ ಅಂತ ಹೇಳ್ಬೋದು. ಎಲ್ಲ ತಂಡಕ್ಕೂ ಇನ್ನೂ ಕೂಡ ಓಪನ್ ಆಗಿದೆ ಈ ಒಂದು ಟೂರ್ನಮೆಂಟ್. ಮತ್ತೊಮ್ಮೆ ಬೌಲಿಂಗ್ ನಲ್ಲಿ ಬೌಲರ್ ಗೋಕುಲ್ ಪೆವಿಲಿಯನ್ ತುದಿಯಿಂದ ಗೋಕುಲ್. ಸ್ಟ್ರೈಕ್ ನಲ್ಲಿ ಗಂಗಾವತಿಯ ಮ್ಯಾಕ್ಸಿ. ಇಟ್ಸ್ ನೌ ಆರ್ ನೆವರ್. ಪೆನಲ್ಟಿಮೇಟ್ ಓವರ್. 12ಕ್ಕೆ 44. ದಿಸ್ ಶುಡ್ ಬಿ ಅ ಬಿಗ್ ಓವರ್ ಫಾರ್ ಅಭಿಮನ್ಯು. ಇನ್ಸೈಡ್ ಔಟ್ ಶಾಟ್. ಮಿಸ್ ಜಜ್ಮೆಂಟ್. ಎಲ್ಲಿ 7 ರನ್ಗಳಾಗಬೇಕಿತ್ತು ಅಲ್ಲಿ 4 ರನ್ ಅನ್ನ ಬಿಟ್ಟುಕೊಟ್ಟಿದ್ದಾರೆ. ಮಿಸ್ ಫೀಲ್ಡಿಂಗ್. 4 ರನ್ಗಳೊಂದಿಗೆ ತಂಡದ ಮೊತ್ತ ಏರಿಕೆ 49. ಗುಡ್ ಸ್ಟಾರ್ಟ್ ಫಾರ್ ಮ್ಯಾಕ್ಸಿ. ಇನ್ನುಳಿದಂತಹ 5 ಎಸೆತಗಳು ಎಷ್ಟು ರನ್ ಕಲೆ ಆಗ್ತಾರಂತ ಕಾದು ನೋಡಬೇಕಾಗಿದೆ. ವೈಟ್ ಬಾಲ್. ಅಗಲವಾದ ಎಸೆತ. ಮಳೆ ಇಲ್ಲದ ಬೆಳೆ, ಕಾಡಿಲ್ಲದ ನಾಡು, ಶಿಕ್ಷಕರಿಲ್ಲದ ಶಾಲೆ, ಊಟಕ್ಕಿಲ್ಲದ ಉಪ್ಪಿನಕಾಯಿ, ಬಾಲ್ ಇಲ್ಲದೆ 1 ರನ್. ಎಲ್ಲ ವೇಸ್ಟ್. 1 ರನ್ಗಳೊಂದಿಗೆ ತಂಡದ ಮೊತ್ತ 50. ಬಟ್ 50 ಇಸ್ ನಾಟ್ ಇನಫ್ ಫಾರ್ ಟೀಮ್ ಅಭಿಮನ್ಯು. ಇನ್ನುಳಿದಂತ 11 ಎಸೆತ 39. ಸಿಕ್ಸರ್ಗಳ ಲೆಕ್ಕಾಚಾರಕ್ಕೆ ಹೋದ್ರೆ 11 ಬಾಲಿಗೆ 6 ಸಿಕ್ಸರ್ಗಳ ಅವಶ್ಯಕತೆ. ಇವಾಗ ತಾನೇ ಸಿಕ್ಸರ್ಗಳ ಲೆಕ್ಕಾಚಾರ ಆಗ್ತಾ ಇದೆ. ಇಲ್ಲಿ 1 ಸಿಕ್ಸರ್ ಬರ್ತಾ ಇದೆ ರಮೇಶ್ ಮ್ಯಾಕ್ಸಿ ಅವರ ಬ್ಯಾಟ್ ನಿಂದ. ಆಕರ್ಷಕವಾದಂತಹ ಹೊಡೆತ. 6 ರನ್ಗಳೊಂದಿಗೆ ಮತ್ತೆ ಪಂದ್ಯದಲ್ಲಿ ರೋಚಕತೆಯಿಂದ ಕೂಡ್ತಾ ಇದೆ. ಇನ್ನುಳಿದಂತಹ 10 ಎಸೆತಗಳಲ್ಲಿ 33 ರನ್ನಿನ ಅವಶ್ಯಕತೆ. ಯಾವುದೇ ಸಮಯದಲ್ಲೂ ಕೂಡ ಏಕಾಂಗಿಯಾಗಿ ಪಂದ್ಯವನ್ನು ಬದಲಿಸುವಂತಹ ಆಟಗಾರರು
ಎಸ್, ದಯವಿಟ್ಟು ಬಾಲಕೃಷ್ಣ ತಾವು ಜರ್ಸಿಯಲ್ಲಿದ್ದೀರಾ, ಸ್ವಲ್ಪ ಡಗ್ಔಟ್ ಅಲ್ಲಿ ಕೂತ್ಕೊಳ್ಬೇಕಾಗತ್ತೆ. ಮತ್ತೊಮ್ಮೆ ಗೋಕುಲ್ ಟು ರಮೇಶ್ ಮ್ಯಾಕ್ಸಿ. ವೈಟ್ ಬಾಲ್, ಮತ್ತೊಂದು ಅಗಲವಾದ ಎಸೆತ. ಒತ್ತಡದಲ್ಲಿದ್ದಾರೆ ಬಾಲರ್ ಗೋಕುಲ್. ಪ್ರೆಷರ್ ನಲ್ಲಿ ಮತ್ತೊಮ್ಮೆ ಟ್ರೇಡ್ ಮಾರ್ಕ್ ಶಾಟ್ ಆಫ್ ರಮೇಶ್ ಮ್ಯಾಕ್ಸಿ, ಬಟ್ ಟಾಪ್ ಎಡ್ಜ್ ಆಗಿ ವಿಕೆಟ್ ಪತನವಾಗ್ತಾ ಇದೆ. ರಮೇಶ್ ಮ್ಯಾಕ್ಸಿ ಅವರ ವಿಕೆಟ್ ಪತನದೊಂದಿಗೆ ತಂಡದ ಮೊತ್ತ 57, 5 ವಿಕೆಟ್ ನಷ್ಟಕ್ಕೆ. ಇನ್ನುಳಿದಂತ 9 ಎಸೆತ 32 ರನ್ನಿನ ಅವಶ್ಯಕತೆ ಇರುವ ಹಾಗೆ. ಕ್ರಿಕೆಟರ್ಸ್ ತಂಡದ ನಾಯಕ ಇಮಾದ್ ಇಲ್ಲು ಅಂಕಣದಲ್ಲಿ ಪರಿಚಯ ಆಗ್ತಿರುವ ಹಾಗೆ. ಲಾಸ್ಟ್ ಹೋಪ್ ಫಾರ್ ಅಭಿಮನ್ಯು ಕ್ರಿಕೆಟರ್ಸ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಮಾದ್ ಇಲ್ಲು. ಒಂಬತ್ತು ಎಸೆತ 32 ರನ್ನಿನ ಅವಶ್ಯಕತೆ. ಇಲ್ಲೂ ತಂಡದ ನಾಯಕ, ಆ ಒಂದು ಅಬಿಲಿಟಿ ಇದೆ. 9 ಎಸೆತ 32 ರನ್ ಅವಶ್ಯಕತೆ ಇರುವ ಹಾಗೆ. ನನಗೆ ಮತ್ತೆ ನೆನಪಾಗ್ತಿರೋದು ಗದಗ್ ಪ್ರೀಮಿಯರ್ ಲೀಗ್ ನಲ್ಲಿ ಇದೇ ರೀತಿಯ ಈಕ್ವೇಶನ್ ಇದ್ದಾಗ ಇಮಾದಿಲ್ಲು ಮ್ಯಾಚ್ ಅನ್ನ ಕ್ಲಿಯರ್ ಮಾಡಿದ್ರು ಅಲ್ಲಿ. ಗಾಳಿಯಲ್ಲಿ ಚೆಂಡು, ಅಲ್ಲಿ ತಂಡದ ನಾಯಕ ಹರಿ ಕೊಂಚ ರೆಡಿ ಇರಲಿಲ್ಲ, ತುಂಬಾ ನಿರಾಸೆಯಲ್ಲಿದ್ದಾರೆ. ಇಮಾದ್ ಇಲ್ಲು ತನ್ನ ರಾಡಾರ್ನಲ್ಲಿ ಇತ್ತು, ಅಲ್ಲಿ ಕ್ಲೀನ್ ಆಗಿ ಕನೆಕ್ಟ್ ಆಗ್ಲಿಲ್ಲ. 1 ರನ್ಗಳ ಸೇರ್ಪಡೆ. ಸ್ಟ್ರೈಕ್ ನಲ್ಲಿ ಬದಲಾವಣೆ, ಸ್ಟ್ರೈಕ್ ನಲ್ಲಿ ಮುತ್ತು ನಾಯಕ್. ಇವರು ಕೂಡ ಈಗ ಬೌಂಡ್ರಿ ಸಿಕ್ಸರ್ ಹುಡುಗಾಟ ಮಾಡಲೇಬೇಕು. ನೋ 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 ಸರ್, ಡಾಟೆಡ್ ಡೆಲಿವರಿ. ಚುಕ್ಕಿ ಎಸೆತ ಬರ್ತಾ ಇದೆ, ಸಂಪೂರ್ಣವಾಗಿ ಪಂದ್ಯ ಹಿಡಿತ ಸಾಧಿಸ್ತಾ ಇದೆ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್. ಹರಿ ಅವರ ನಾಯಕತ್ವ, ಹರಿ ಅವರ ಮಾಲೀಕತ್ವದ ತಂಡ. 7 ಎಸೆತ 31. ಮತ್ತೊಂದು ಸ್ವಿಂಗ್ ಅಂಡ್ ಮಿಸ್, ಡಾಟೆಡ್ ಡೆಲಿವರಿ. ಓವರ್ ಮುಕ್ತಾಯವಾಗ್ತಾ ಇದೆ. ಡಾಟ್ ಬಾಲ್ ನಂತರ ಕೊನೆಯ ಓವರ್ನಲ್ಲಿ ಅಭಿಮನ್ಯು ಕ್ರಿಕೆಟರ್ಸ್ ತಂಡಕ್ಕೆ ಬೇಕಾಗಿರುವ ಒಟ್ಟು ಮೊತ್ತ 6ಕ್ಕೆ 31. ಕೊನೆಯ ಓವರ್ ಅನ್ನ ತೆಗೆದುಕೊಂಡು ಬೌಲಿಂಗ್ ಮಾರ್ಕ್ ನಲ್ಲಿ ಬೌಲರ್ ಪ್ರಮೋದ್. ಡ್ರೀಮ್ ಡಿಫೆಂಡರ್ಸ್ ಹಾಗೂ ಗೇಮ್ ಚೇಂಜರ್ಸ್ ಏನೋ ಡಿಸ್ಕಷನ್ ಇದ್ರೆ ಈಗಲೇ ಮುಗಿಸಿ, ಮ್ಯಾಚ್ ಮುಗಿದ ಕೂಡಲೇ ಗ್ರೌಂಡ್ ಎಂಟ್ರಿ ಪಡಿಬೇಕು. ಡ್ರೀಮ್ ಡಿಫೆಂಡರ್ಸ್ ಹಾಗೂ ಗೇಮ್ ಚೇಂಜರ್ಸ್. ಸರ್ ದಯವಿಟ್ಟು ನೋಡಿ, ನಾವು ಟಾಸ್ ಯಾಕೆ ಬೇಗ ಮಾಡಿದ್ದೇವೆ ಅಂದರೆ ಟೈಮ್ ತುಂಬ ಹೋಗ್ತಾ ಇತ್ತು ಒಂದು ಮ್ಯಾಚ್ ಆದಮೇಲೆ, ಬಟ್ ಅದನ್ನು ಸೇವ್ ಮಾಡ್ತಾ ಇದ್ದೇವೆ. ಟೈಮ್ ರಾತ್ರಿ ತುಂಬ ಲೇಟ್ ಆಗುತ್ತೆ, ಅದಕ್ಕೆ ಡಿಸ್ಕಷನ್ ಮೀಟಿಂಗ್. ಈ ತಂಡ ಪಂದ್ಯ ಮುಗಿದ ತಕ್ಷಣವೇ ತಾವು ಗ್ರೌಂಡ್ಗೆ ಎಂಟ್ರಿ ಆಗಬೇಕು ಸರ್. ಗೇಮ್ ಚೇಂಜರ್ಸ್ ತಂಡದವರು ಟಾಸ್ ಅನ್ನು ಗೆದ್ದು ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಮೊದಲನೇ ಎಸೆತ ಲಾಫ್ಟೆಡ್ ಶಾಟ್. ಮ್ಯಾಚ್ ಮುಗಿದ ಕೂಡಲೇ
ಗ್ರೌಂಡ್ ಎಂಟ್ರಿ ಪಡೆದಿಲ್ಲ ಅಂದರೆ 2 ನಿಮಿಷಕ್ಕೆ 1 ಓವರ್ ಕಡಿತವಾಗ್ತದೆ. ನೀವು 2 ನಿಮಿಷ ವೇಸ್ಟ್ ಮಾಡಿದ್ರೆ 1 ಓವರ್ ಮೈನಸ್ ಆಗುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ 2 ಕ್ಯಾಪ್ಟನ್ಸ್. 5 ಎಸೆತಗಳಲ್ಲಿ 5 ಸಿಕ್ಸರ್ನ ಅವಶ್ಯಕತೆ. ಕ್ಲಿಯರ್ ಆಗ್ತಾ ಇಲ್ಲ, ಇಲ್ಲಿ ಗಾಳಿಯಲ್ಲಿ ಚೆಂಡು ಡೀಪ್ ವಿಕೆಟ್ ಪತನವಾಗ್ತಾ ಇದೆ. ಮುತ್ತು ನಾಯಕ್ ಅವರ ವಿಕೆಟ್ ಪತನವಾಗ್ತಾ ಇದೆ. ಎಲ್ಲೋ ಒಂದು ಬದಿಯಲ್ಲಿ ಸಂಘಟಿತ ಬೌಲಿಂಗ್ ಹಾಗೂ ಫೀಲ್ಡಿಂಗ್ ಪ್ರದರ್ಶನ. ಕ್ಲಿಯರ್ ಕರೆಕ್ಟ್ ಸ್ಟ್ರೈಕರ್ಸ್ ತಂಡ ಮೊದಲನೆಯ 2 ಪಂದ್ಯಗಳು ಸೋತರು ಕೂಡ ತದನಂತರ ಡಾಮಿನಿಕ್ ಯಾವಾಗ ತಂಡವನ್ನು ಜಾಯ್ನ್ ಆಗಿದ್ದಾರೆ ಅಲ್ಲಿಂದ ಲಕ್ ಕೂಡ ಚೇಂಜ್ ಆಗಿದೆ. ಒಂದು ಅನುಭವ ಅಂತ ಹೇಳ್ಬೋದು. ಡಾಮಿನಿಕ್ ಸಿದ್ದಾಪುರ ಅವರು ತಂಡವನ್ನು ಜಾಯ್ನ್ ಆದ ಮೇಲೆ ಪಂದ್ಯದ ಗತಿಯನ್ನ ಬದಲಾಗಿದೆ. ಅಲ್ಲಿ ಮುತ್ತು ಅವರ ಸ್ಥಾನವನ್ನು ತುಂಬಲು ಅನಿಲ್ ನಾಯಕ್ ಜಸ್ಟ್ ಫಾರ್ಮಾಲಿಟೀಸ್ ರಿಮೈನಿಂಗ್ ಸರ್. ಲೀಗಲ್ ಡೆಲಿವರೀಸ್ ಏನಾದರೂ ಎಸ್ತಿದೆ ಅದರಲ್ಲಿ ಪಂದ್ಯ ವಿಜಯದ ಮಾಲೆ ತನ್ನ ಕೊರಳಿಗೆ ಹಾಕಿಕೊಳ್ಳಿದೆ ಕ್ಲಿಯರ್ ಕರೆಕ್ಟ್ ಸ್ಟ್ರೈಕರ್ಸ್ ತಂಡ. ಇದೀಗ ತಾನೇ ನಮ್ಮ ಡಿಜೆ ಅಣ್ಣವರು ಆಗಮಿಸಿದ್ದಾರೆ, ಅವರಿಗೆ ಕೂಡ ಹಾರ್ದಿಕ ಸ್ವಾಗತ. ಡಿಜೆ ಹರಿ ಅವರಿಗೆ ಸ್ವಾಗತ, ಸುಸ್ವಾಗತ. ಮತ್ತೊಮ್ಮೆ ಎಳೆದು ಬಾರ್ತಾರೆ. ಲಾಂಗ್ ಆನ್ ಅತ್ತ ಚೆಂಡು 1 ಬಂಪ್ಸ್ ಓವರ್ ದ ರೋಪ್. 4 ರನ್ಗಳ ಸೇರ್ಪಡೆ. ಇಟ್ಸ್ ಟೂ ಲೇಟ್ ಫಾರ್ ಅಭಿಮನ್ಯು ಕ್ರಿಕೆಟರ್ಸ್. ತುಂಬಾ ತಡವಾಗಿ ಬಂದಿದೆ ಈ ಒಂದು ಬೌಂಡ್ರಿ. 3 ಎಸೆತ 26 ರನ್ನಿನ ಅವಶ್ಯಕತೆ. ಮ್ಯಾಥಮೆಟಿಕಲಿ ಆಲ್ಸೋ ನಾಟ್ ಪಾಸಿಬಲ್, ಪ್ರಾಕ್ಟಿಕಲಿ ಆಲ್ಸೋ ನಾಟ್ ಪಾಸಿಬಲ್. 3 ಎಸೆತ 26 ಓಟಗಳ ಅವಶ್ಯಕತೆ. ವೈಡ್ ಯಾರ್ಕರ್ ಎಸೆತ ಪ್ರಮೋದ್ ಅವರಿಂದ. ಎಲ್ಲ ಒಂದು ಬದಿಯಲ್ಲಿ ಕ್ಲಿಯರ್ ಕ್ರೆಡ್ ಸ್ಟ್ರೈಕರ್ಸ್ ತಂಡದ ಮಾಲೀಕರಾದ ಹರಿ ಅವರು ನನ್ನ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು, ಇಲ್ಲ ಸರ್ ನಾವು ಕಮ್ ಬ್ಯಾಕ್ ಮಾಡ್ತೇವೆ, ನಮ್ಮ ತಂಡ ಈಗ ಸಂಘಟಿತವಾಗಿದೆ ಅಂತ ಹೇಳ್ತಾ ಇದ್ರು. ಅದೇ ಪ್ರಕಾರ ತಮ್ಮ ತಂಡ ಆಡ್ತಾ ಇದೆ, ಅಲ್ಲಿ ಪ್ರದರ್ಶನ ನೀಡ್ತಾ ಇದೆ. 2 ಎಸೆತ ಬಾಕಿ ಇದೆ. ಬಿಗಿ ಅನಿಲ್ ಅವರಿಂದ 6 ರನ್ಗಳ ಸೇರ್ಪಡೆ. ಸಿಕ್ಸರ್. ಕೊನೆಯ ಎಸೆತ ಬಾಕಿ, ಲಾಸ್ಟ್ ಬಾಲ್ ಆಫ್ ದಿಸ್ ಮ್ಯಾಚ್. ಎಲ್ಲೋ ಒಂದು ಬದಿಯಲ್ಲಿ ಬಾಲಕೃಷ್ಣ ಅವರು ಇಂಜುರಿಯಿಂದ ಬಳಲ್ತಾ ಇದ್ರು ಕೂಡ ಕಾದು ನೋಡಬೇಕು ಏನಾದರೂ ರಿಕವರಿ ಆಗಿದಾರಾ. ಮತ್ತೊಂದು ಟಾಪ್ ಎಡ್ಜ್ ವಿಕೆಟ್ ಪತನ. ಕ್ಲಿಯರ್ ಕರೆಕ್ಟ್ ಸ್ಟ್ರೈಕರ್ಸ್ ತಂಡದ ಮಾಲೀಕರು ಹಾಗೂ ನಾಯಕರಾದಂತಹ ಹರಿ ಅವರ ಮುಖದಲ್ಲಿ ಮಂದಹಾಸ. ಮತ್ತೊಂದು ಜಯ ಕ್ಲಿಯರ್ ಕರೆಕ್ಟ್ ಸ್ಟ್ರೈಕರ್ಸ್ ತಂಡಕ್ಕೆ. ಅಭಿಮನ್ಯು ಕ್ರಿಕೆಟರ್ಸ್ ಕೊಂಚ ಸಂಕಷ್ಟದಲ್ಲಿ ಸಿಲುಕಿದೆ ಈಗ ಈ ಒಂದು ಪಂದ್ಯ ನಂತರ ಪಾಯಿಂಟ್ಸ್ ಟೇಬಲ್ನಲ್ಲಿ. ಈಗಾಗಲೇ ಕಾದು ನೋಡೋಣ ಕ್ರೂಷಿಯಲ್ ಕ್ರಂಚ್ ಮ್ಯಾಚ್ ಅಲ್ಲಿ ಮುಂದಿನ. ದಯವಿಟ್ಟು ಗೇಮ್ ಚೇಂಜರ್ಸ್ ತಂಡದವರು ಸಮಯವನ್ನು ವ್ಯರ್ಥ ಮಾಡಬಾರ್ದು ಸರ್ ಕ್ಲಿಯರ್ ಕರೆಕ್ಟ್ ಸ್ಟ್ರೈಕರ್ಸ್ ತಂಡದವರು ಹರಿ ಸರ್ ದಯವಿಟ್ಟು ಮೈದಾನದ ಆಚೆ ಬಂದು ಮೀಟಿಂಗ್ ಮಾಡಿ ಸರ್, ಯಾಕಂದ್ರೆ ಮುಂದಿನ ಪಂದ್ಯ, ಯಾಕಂದ್ರೆ ಸಮಯಕ್ಕಾಗಿ ನಾವು ತುಂಬಾ ಓಕೆ. ಇದಾದ ಬಳಿಕ JM ವಾರಿಯರ್ಸ್ ಹಾಗೂ ಬಾಬು 11 ತಂಡ ದಯವಿಟ್ಟು ಇನ್ನಿಂಗ್ಸ್ ಮುಗಿದ ಕೂಡಲೇ ಟಾಸ್ ಕಾರ್ಯಕ್ರಮ ಬರಬೇಕು. JM ವಾರಿಯರ್ಸ್ ವರ್ಸಸ್ ಬಾಬು 11. ಇನ್ನಿಂಗ್ಸ್ ಮುಗಿದ ಕೂಡಲೇ ದಯವಿಟ್ಟು ಟಾಸ್ ಕಾರ್ಯಕ್ರಮ ಬರಬೇಕು.